ಹ್ಮ್ ಪ್ರಕಾರ ತ್ರಿಭಾಷಾ ಸೂತ್ರ ಬಂದಾಗ ಹ್ಮ್ ನಮ್ಗೆ ನೀವು ಹೇಳ್ದಾಗೆ ಇನ್ನೊಂದು ಭಾಷೆನೂ ಸೇರಿಸ್ಕೊಂಡು ಬೋಧನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಈ ವರ್ಷ ಕೊಟ್ಟಿರೋ ಸರ್ಕ್ಯುಲರ್ ಅಲ್ಲಿ ಹ್ಮ್ 3ನೇ ಭಾಷೆನ ಹೇಳ್ಕೊಡಿ, ಆದ್ರೆ ಅದು ಆಪ್ಷನಲ್, ಅದು ಮಾರ್ಕ್ಸ್ ಓಕೆ. ಕಾರ್ಡ್ ಅಲ್ಲಿ ಎಂಟ್ರಿ ಬರಲ್ಲ ಅಂತ ಅಂದ್ಬಿಟ್ಟು ಅವ್ರು ಕ್ಲಿಯರ್ ಆಗಿ ಹೇಳಿದಾರಮ್ಮ. ಬಟ್ ಅದು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡನೇ ಇರ್ಬೇಕು, ಅದು ಒಂದು ಗ್ಯಾರಂಟಿ ಅಲ್ವಾ? ಆ, ಇನ್ನು ಆಪ್ಷನ್ ಇಲ್ಲ. ಇನ್ನು ಇನ್ನು ಅದು ಯಾಕೆಂದ್ರೆ ಇನ್ನು ಅಲ್ಲೇ ನಮ್ಗೆ, ಯಾಕೆಂದ್ರೆ ಬೆಂಗಳೂರು ಸ್ಕೂಲ್ಸ್ ಗಳಲ್ಲಿ ಅಲ್ಲೇ ನಮ್ಗೆ ಸ್ವಲ್ಪ ಗೊಂದಲ ಇರೋದು. ಕೆಲವೊಂದು ಸ್ಕೂಲಲ್ಲಿ ಏನ್ ಮಾಡಿದ್ದಾರೆ, ಕಂಪಲ್ಸರಿ ಕನ್ನಡ ಹತ್ರ ಈಗ ಪ್ರೆಸೆಂಟ್ 7th ಸ್ಟ್ಯಾಂಡರ್ಡ್ ತನಕ ಕನ್ನಡನೇ ಓದಿಸ್ತಿದ್ದಾರೆ ಕೆಲವೊಂದು ಪ್ರಸಿದ್ಧ ಶಾಲೆಗಳಲ್ಲಿ. ಹೌದಮ್ಮ. ಕೆಲವೊಂದು ಶಾಲೆಗಳಲ್ಲಿ ಏನ್ ಮಾಡಿದ್ರೆ ಆಪ್ಷನ್ಸ್ ಕೊಟ್ಟಿದ್ದಾರೆ, ಹಿಂದಿ ಆದ್ರೂ ತಗೋಬಹುದು, ಸಂಸ್ಕೃತ ಆದ್ರೂ ತಗೋಬಹುದು, ಕನ್ನಡ ತಗೋಬಹುದು. ಈಗ ಆ ಮಗು 7th ಅಲ್ಲಿ 3rd ಲ್ಯಾಂಗ್ವೇಜ್ ಕನ್ನಡ ಓದಿ ಈಗ 8th ಬಂದಾಗ ಸೆಕೆಂಡ್ ಲ್ಯಾಂಗ್ವೇಜ್ ಓದ್ಬೇಕು ಅಂದ್ರೆ ಕಷ್ಟ ಆಗುತ್ತಲ್ವಾ? ಅಮ್ಮ, ಮೇಡಮ್ ಸರ್ಕಾರದ ಆದೇಶದ ಪ್ರಕಾರ ನಾವು ಯಾವುದಕ್ಕೂ ಅವಕಾಶ ಕೊಡಂಗಿಲ್ಲಮ್ಮ. ಕರ್ನಾಟಕದ ICSE, CBSE ಮತ್ತು ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದಂತ ಪ್ರತಿಯೊಂದು ಶಾಲೆಯವರು ಕನ್ನಡನ ಕಡ್ಡಾಯವಾಗಿ ಹೇಳ್ಕೊಡ್ಲೇಬೇಕು ಅನ್ನುವಂತ ನಿಯಮ ಇದೆ ಅಮ್ಮ. ಓಕೆ, ಆ ನಿಯಮವನ್ನ ಈಗ ನೀವು ಯಾವ ಗ್ರೂಪ್ ಅಲ್ಲಿ ಇದ್ದೀರಾ ಆ ಗ್ರೂಪ್ ಅಲ್ಲಿ ಹಾಕ್ತೀನಿ ನೋಡಮ್ಮ. ಸರಿ ಸರ್. ಹಾಗಾದ್ರೆ ಸರ್ ಒಂದ್ ಸೆಕೆಂಡ್ ಸರ್, ಹಂಗಾದ್ರೆ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಏನಾ ಅಮ್ಮ? ಅದು ಕರ್ನಾಟಕದಲ್ಲಿ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಮೇಡಮ್. ಹೌದು, ಅಂದ್ರೆ ಹಿಂದಿ ಇದೇನಂದ್ರೆ ಸರ್, ಕೆಲವರು ಏನಿದೆ ಹಿಂದಿ ನಾವು ತಗೊಳ್ತೀವಿ, ನಮ್ಗೆ ಹಿಂದಿ ಅವಕಾಶ ಇದೆಯಾ ಅಂತ ಕೇಳ್ತಾ ಇದಾರೆ ಪೇರೆಂಟ್ಸ್. ಹೌದು ಹೌದು ಸರ್, ಸದ್ಯಕ್ಕೆ 8ನೇ ಕ್ಲಾಸ್ ತನಕ ಅವಕಾಶ ಇಲ್ಲ ಸರ್. ಮುಂದೆ ಏನಾದ್ರೂ ಬರ್ಬೋದು ಸರ್. ಮಾಂತೇಶ್ ಸರ್, ಸರ್ ಹಿಂದಿ ಚಾಯ್ಸ್ ಹೇಳಿ ಸರ್. ಈ ಇದರಲ್ಲಿ ಕರಿಕ್ಯುಲಮ್ ಅಲ್ಲಿ ಆಪ್ಷನಲ್ ಇಟ್ಟಿದಾರಲ್ಲ ಹಿಂದಿ ಇಲ್ವಲ್ಲ ಸರ್? ಫಸ್ಟ್ ಲ್ಯಾಂಗ್ವೇಜ್ ಅಲ್ಲೇ ಇಂಗ್ಲಿಷ್ ಅಥವಾ ಹಿಂದಿ ಕೋರ್ಸ್ A ಕೋರ್ಸ್ B ಅಂತ ಇಟ್ಟಿದಾರಲ್ಲಿ. ಹೌದು ಸರ್. ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಂತ ಕೊಟ್ಬಿಟ್ಟು ಆ ಇಂಗ್ಲಿಷ್ ಜೊತೆಗೇನೆ ಕೋರ್ಸ್ A ಕೋರ್ಸ್ B ಹಿಂದಿ ಅಂತಾನು ಇಟ್ಟಿದ್ದಾರೆ ಅಮ್ಮ. ಅಲ್ಲಿ ಕಂಪಲ್ಸರಿ 5 ಸಬ್ಜೆಕ್ಟ್ ಅಂತ ಬರುತ್ತಮ್ಮ. ಹೌದು ಹೌದು. ಅದರಲ್ಲಿ 2 ಭಾಷೆನ ಮಗು ಕಲೀಲೇಬೇಕಮ್ಮ. ಅದರಲ್ಲಿ ಪ್ಲಸ್ 38 ಭಾಷೆ ಅನ್ನೋದನ್ನ ಕೊಟ್ಟಿದ್ದಾರೆ ನೋಡಮ್ಮ, ಒಂದು ಕಾಲಮ್ ಅಲ್ಲಿ ನೋಡಮ್ಮ. ಅವಾಗ ನಮ್ಗೆ ನಮ್ ಪ್ರಿನ್ಸಿಪಾಲು, ನಮ್ ಸ್ಕೂಲು ಯಾವ ನಿರ್ಧಾರ ಮಾಡುತ್ತೋ ಅದನ್ನ ನೋಡ್ಬೇಕಾಗತ್ತಮ್ಮ. ಅಶ್ವಿನಿ ಮೇಡಮ್ ಮತ್ತು ನಳಿನಿ ಮೇಡಮ್ ಹೇಳಿ ಸರ್. ಮೇಡಮ್, ನೀವ್ ಈಗ ಹೇಳಿರಲ್ಲ, ನಾವು 7th ಅಲ್ಲಿ ಬೇರೆ ಲ್ಯಾಂಗ್ವೇಜ್ ಕಲಿಸ್ತಿದ್ರಿ, 6th ಅಲ್ಲಿ ಬೇರೆ ಲ್ಯಾಂಗ್ವೇಜ್ ಕಲಿಸ್ತಿದ್ರಿ ಅಂತ ಹೇಳಿ. ಅದು ಪ್ರಾಧಿಕಾರದ ಸರ್ಕ್ಯುಲರ್ ಪ್ರಕಾರ ಕನ್ನಡವನ್ನ ಯಾವುದೇ ಸ್ಕೂಲ್ ಅಪ್ ಟು 8th ವರೆಗೂ. ಹೌದು ಸರ್, ಹೌದು. ಅದು ನೀವು ಕಾನೂನು ಬಾಹಿರವಾಗಿ ಕಲಿಸಿರಿ ಮೇಡಮ್. ಅದನ್ನ ಯಾವಾಗಿತ್ತು ಅಂತಂದ್ರೆ, ನಿಮಗೆ ಆಯ್ಕೆ ಯಾವಾಗಿತ್ತು ಅಂದ್ರೆ 9th to 10th ಕಿತ್ತು ಇಲ್ಲಿವರೆಗೂ. ಇಲ್ಲಿವರೆಗೆ ನೀವು ಕಲ್ಸಿದ್ದು ಕಾನೂನು ಬಾಹಿರವಾಗಿ ಕಲಿಸಿದಿರಿ ಅದನ್ನ. ಯಾವ್ದು ಆಯ್ಕೆ ಇದಕ್ಕಿರ್ಲಿಲ್ಲ ಮೇಡಮ್. ಅದು ಯಾವ್ದೋ ಅಪ್ ಟು 8th ವರೆಗೆ ಆಯ್ಕೆ ಇರ್ಲಿಲ್ಲ. ಹೌದು ಸರ್. ಆಮೇಲೆ ಸರ್ ಮತ್ತೆ ಸರ್, ಅದು ದಿವಾಕರ್ ಸರ್ 25ಕ್ಕೆ ಮುಗಿತೈತಲ್ಲ ಕನ್ನಡ ಕಡ್ಡಾಯ ಪ್ರಾಧಿಕಾರ ಕೊಟ್ಟಂತದ್ದು, ಕನ್ನಡ ಸಾಹಿತ್ಯ ಪರಿಷತ್ ಕೊಟ್ಟಂತದ್ದು ಎಲ್ಲ ಒಂದು ಖಾಸಗಿ ಶಾಲೆಗಳಿಗೆ ಒಂದು ಸರ್ಕ್ಯುಲರ್ ಕಳಿಸಿತ್ತು, ಹಿಂದೊಮ್ಮೆ ಹಾಕಿದ್ರಿ ಅದನ್ನ ನೀವು. ಎಲ್ಲಾ ಶಾಲೆಗಳಲ್ಲಿ ಕನ್ನಡವನ್ನ ಕಡ್ಡಾಯವಾಗಿ ಕಲಿಸಲೇಬೇಕು ಅಂತ. ಹೌದು ಸರ್, ಅದು 2018 ಬಂದಿದ್ದು. 2026-27ಕ್ಕೆ ಅವರು ಹಲೋ ಸರ್, ಈ ಕಂಪಲ್ಸರಿ ಇಲ್ವಲ್ಲ ಮಕ್ಕಳಿಗೆ? ಹಿಂದಿ ಕಂಪಲ್ಸರಿ ಇಲ್ವಲ್ಲ 9ಕ್ಕೆ? ಇಲ್ಲಮ್ಮ. ಈಗ ಕರ್ನಾಟಕದ ಆದೇಶದ ಪ್ರಕಾರ, ಸರ್ಕಾರದ ಆದೇಶದ ಪ್ರಕಾರ ಈ ವರ್ಷ 2024-25ಕ್ಕೆ ಅಪ್ ಟು 8ನೇ ಕ್ಲಾಸ್ ತನಕ ಕನ್ನಡವನ್ನ ಕಡ್ಡಾಯವಾಗಿ ಕಳಿಸ್ಲೇಬೇಕಮ್ಮ. ಮುಂದಿನ ವರ್ಷ 25-26ಕ್ಕೆ 9ನೇ ಕ್ಲಾಸು, 26-27 ಅಷ್ಟೊತ್ತಿಗೆ ಕನ್ನಡವನ್ನ 10ನೇ ಕ್ಲಾಸ್ ತನಕ ಕಡ್ಡಾಯವಾಗಿ ಕಲಿಸ್ಬೇಕು. ಸುಗ್ರೀವಾಜ್ಞೆ ಮಾಡಿದ್ದಾರೆ. ಅದೇ ತರ ತಮಿಳುನಾಡಲ್ಲಿದೆ, ಅದೇ ತರ ತೆಲಂಗಾಣದಲ್ಲಿದೆ, ಹಾಗೇನೆ ಉತ್ತರ ಭಾರತದ 2-3 ರಾಜ್ಯದಲ್ಲಿ ಅವರ ಒರಿಸ್ಸಾ ಮತ್ತೆ ಗುಜರಾತಿ ಭಾಷೆನ ಕಲಿಸುವಂತಹ ಆದೇಶವನ್ನ ಸರ್ಕಾರದವ್ರು ಮಾಡಿದ್ದಾರೆ. ಇನ್ನ NEP ಬಂದ್ಮೇಲೆ ಇನ್ನು ಎಲ್ಲವೂ ಸಹ ಬದಲಾಗುವ ಸಾಧ್ಯತೆಗಳಿದೆ. ದಯವಿಟ್ಟು ಈ ಲೋಕಸಭಾ
ಎಲೆಕ್ಷನ್ ಮುಗಿದ್ಮೇಲೆ ಬರುವಂತ ಸರ್ಕಾರ ಮತ್ತು ಕೇಂದ್ರ ಶಿಕ್ಷಣ ಇಲಾಖೆ ಯಾವ ನಿರ್ಧಾರ ತಗೊಳುತ್ತೋ ಅದ್ರ ಮೇಲೆ ನಾವು ಡಿಸೈಡ್ ಮಾಡೋಣ. ಸರ್ ಹಾಗಾದ್ರೆ ಸರಿ ಕೋರ್ಸ್ ಎ ಆರ್ ಕೋರ್ಸ್ ಬಿ ಅಂಡ್ ಇಂಗ್ಲಿಷ್ ಲಿಟ್ರೇಚರ್ ಬಗ್ಗೆ ಕೊಟ್ಟಿದ್ದಾರೆ ಸರ್, ಅದು ಪಾಯಿಂಟ್ ಕ್ಲಿಯರ್ ಮಾಡಿ. ಫಸ್ಟ್ ಪಾಯಿಂಟ್ ದಲ್ಲೇ ಇದೆ ನೋಡಿ. ಹಂಗೆ ನೋಡ್ಕತ್ತೀರಿ. ಏನ್ ಹೇಳಿ ಮೇಡಮ್? ಸರ್ ಇಂಗ್ಲಿಷ್ ಲಿಟ್ರೇಚರ್ ಅವ್ರ ಹಿಂದಿ ಕೋರ್ಸ್ ಎ ಕೋರ್ಸ್ ಬಿ ಅಂತ ಇದೆಯಲ್ಲ ಆಯ್ಕೆ, ಅದೇನು ಆಯ್ಕೆದಲ್ಲಿದೆಯಲ್ಲ ಏನ್ ಕಂಪಲ್ಸರಿ ಸರ್ ಅದು? ನೋಡಿ ಮೇಡಮ್, ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಈಗ ಇಂಗ್ಲಿಷ್ ಈ CBSE ಸ್ಕೂಲ್ ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇದನ್ನೇ, ಅದು ಕೋರ್ಸ್ ಏನೇ ಇರ್ಲಿ ಕೋರ್ಸ್ ಬಿನೇ ತಗೊಳ್ಳಿ. ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಕೆಲವು ಹೆಚ್ಚು ಶಾಲೆಗಳಲ್ಲಿ ಕೋರ್ಸ್ ಬಿನೇ ತಗೋತಾರೆ, ಯಾವ್ದ್ರಲ್ಲಿ ಇಂಗ್ಲಿಷ್ ಅಲ್ಲಿ ಕೂಡ. ಹೌದು. ಆಮೇಲೆ ಅದೇ ರೀತಿಯಾಗಿ ಹಿಂದಿ ತೆಗೆದುಕೊಳ್ಳುವವರಿಗೆ ಕೋರ್ಸ್ ಎ ಕೋರ್ಸ್ ಬಿ ಅವರು ಅದರನ್ನ ಆಯ್ಕೆ ಮಾಡ್ಕೋಬೇಕು ಮೇಡಮ್. ಅವರು ಹಾಗಾದ್ರೆ ಹಿಂದಿ ಏನ್ ಮಾಡಿದ್ದಾರೆ, ಕನ್ನಡದವರು ಸಹ ಹಾ. ಕೋರ್ಸ್ ಎ ಕೋರ್ಸ್ ಬಿ ಎರಡು ಆಯ್ಕೆ ಕೊಟ್ಟಿದ್ದಾರೆ ಮೇಡಮ್. ಅಂದ್ರೆ ಅದರ ಅರ್ಥ ಕೋರ್ಸ್ ಎ ಕೋರ್ಸ್ ಬಿ ಹಿಂದಿ ಮತ್ತು ಇಂಗ್ಲಿಷ್ ತಗೊಂಡಿರೋದು ಅವನೇ ಕಡ್ಡಾಯವಾಗಿ ತಗೋಬೇಕಂತ ಏನಲ್ಲ ಮೇಡಮ್. ಸರ್ ಹಾಗಾದ್ರೆ ಭಾಷಾ 3 ಅಂತಿದೆಯಲ್ಲ ಅದೇನ್ ಸರ್ ಅರ್ಥ ಆಗಿಲ್ಲ. ಭಾಷಾ 3 ಅದು ಆಪ್ಷನಲ್ ಅಮ್ಮ, ಆಪ್ಷನಲ್ ಮೇಡಮ್. ಅದು ಅದೇನಾದ್ರು ತಮಗೆ ಇಷ್ಟ ಇದ್ರೆ ನೀವು ತಗೊಂಡು ಬೋಧನೆ ಮಾಡ್ಬೋದು. ತಮ್ಮ ಪ್ರಿನ್ಸಿಪಾಲ್ರು, ತಮ್ಮ ಮ್ಯಾನೇಜ್ಮೆಂಟ್ ಅವ್ರ ಮೇಲೆ ನಿರ್ಧಾರ ಆಗುತ್ತಮ್ಮ. ಹೌದಾ? ಅದೇನು ಮಾಸ್ಟರ್ ಸರಿ ಸರ್ ಸರಿ. ಈಗ ನೋಡಿ ಮೇಡಮ್, ಹೇಗಿದೆ ಅಂತಂತಂದ್ರೆ ಆಯಾ ಡಿಪಾರ್ಟ್ಮೆಂಟ್ ಆಯಾ ಇದು ಇವ್ರ ಮೇಲೆ ಏನು ಮ್ಯಾನೇಜ್ಮೆಂಟ್ ಮೇಲೆ ಅದು ನಿರ್ಧಾರಿತ ಆಗುತ್ತೆ ಮೇಡಮ್. ಈಗ ನವೋದಯದವರು ಏನ್ ಮಾಡ್ತಾರೆ, 6 ಸಬ್ಜೆಕ್ಟ್ ಅವ್ರು ಕಡ್ಡಾಯ ಕಲಿಸ್ತಾರೆ ಮೇಡಮ್. ಹೌದು ಸರ್. ಅವರು CBSE ಸಿಲೆಬಸ್ ಹಾಕಿದಾರೆ ನೋಡಮ್ಮ ಅಲ್ಲಿ ನೋಡಿ. ಹಿಂದಿ ಕೋರ್ಸ್ ಎ ಆರ್ ಕೋರ್ಸ್ ಬಿ ಇಂಗ್ಲಿಷ್, ಆಮೇಲೆ ಲ್ಯಾಂಗ್ವೇಜ್ ಲಿಟ್ರೇಚರ್ ಕಮ್ಯುನಿಕೇಟಿವ್ ಅಂತ ಅವ್ರು ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ನೀವು 2 ಭಾಷೆ, ನೀವು ಹಿಂದಿ ತಗೊಂಡ್ಬಿಟ್ಟು ನೀವು ಇಲ್ಲಿ ಕನ್ನಡ ತಗೊಳ್ಬಹುದು, ಅಥವಾ ಇಂಗ್ಲಿಷ್ ತಗೊಂಡ್ಬಿಟ್ಟು ಇಲ್ಲಿ ಹಿಂದಿ ತಗೊಳ್ಬಹುದು, ಅಥವಾ ಇಲ್ಲಿ ಒರಿಯಾ ತಗೊಂಡ್ಬಿಟ್ಟು ಇನ್ನೊಂದ್ ಕಡೆ ಹಿಂದಿ ತಗೊಳ್ಬಹುದು ಅನ್ನೋಂತ ಅವಕಾಶಗಳಮ್ಮ. ಅಷ್ಟೇ ಮಾದು. ಓಕೆ ಸರ್. ಅಷ್ಟೇನಮ್ಮ. ಮತ್ತೆ ಇನ್ನೊಂದು ಸರ್ ಹಾಕಿದ್ದಾರೆ ಸರ್ಜೆ ಮೇಲ್ಗಡೆ ಇದೆಯಲ್ಲ ಆಪ್ಷನಲ್ ಕನ್ನಡ. ಅದೇ ಸರ್. ಹೌದು ಸರ್. ಜಿ 18ನೇ ಹಾಕಿ ದಿವಾಕರ್ ಸರ್. 18 ಪೇಜ್ ನಂಬರ್ 18. ಅಮ್ಮ ನೋಡಮ್ಮ, ಅಲ್ಲಿ ಎಷ್ಟೊಂದು ಭಾಷೆಗಳಿಗೆ ಅವಕಾಶ ಇದೆ ಅನ್ನೋದನ್ನ ತೋರಿಸ್ತಾರೆ ನೋಡಮ್ಮ 18ರಲ್ಲಿ. ಹೌದು ಸರ್, ಕಾಣಿಸ್ತಾ ಇದೆ. ಇದನ್ನ ತಾವು ಕ್ಲೀನ್ ಆಗಿ ಓದ್ಕೊಂಡ್ರೆ ನೀವು ನಮ್ಗೆ ಕೇಳೋ ಅವಶ್ಯಕತೆನೇ ಇರೋದಿಲ್ಲಮ್ಮ. ಎಲ್ಲ ತಮ್ಗೆ ಎಲ್ಲ ಸುಸ್ಪಷ್ಟವಾದಂತ ಮಾಹಿತಿನ ಕೊಟ್ಟಿದಾರಮ್ಮ ಅಲ್ಲಿ. ಓಕೆ, ಮಾಲ್ತೇಶ್ ಸರ್. ಹಲೋ ಸರ್. ಎಸ್ ಸರ್. ಮಾಲ್ತೇಶ್ ಸರ್. ನಮಸ್ತೆ, ಹೇಳಿ ಸರ್. ಸರ್ ಇನ್ನೊಂದು ವಿಚಾರ, ಈಗ 9th ಸಿಲೆಬಸ್ ಗ್ರಾಮರ್ ಕಂಟೆಂಟ್ ನೋಡಿ. ಓಕೆ ಸರ್. 10th ಗ್ರಾಮರ್ ಕಂಟೆಂಟ್ ಇನ್ನೊಂದು. ಇಲ್ಲೇ ಇದರಲ್ಲಿ 9th ಅಲ್ಲಿ ಏನ್ ಕೊಟ್ಬಿಟ್ಟಿದ್ದಾರೆ, ಸಮಾಸಗಳು, ಸಂಧಿಗಳು. ಆದ್ರೆ ಅದೇ 10th ಸಮಾಸಗಳು ಅಂತ ಹೇಳಿ ಬ್ರಾಕೆಟ್ ಅಲ್ಲಿ ತತ್ಪುರುಷ, ಕರ್ಮಧಾರಯ, ಕ್ರಿಯಾ, ದ್ವಂದ್ವ, ದ್ವಿಗು ಅಂದ್ರೆ ಉಳಿದ ಸಮಾಸಗಳು ಬಹುರ್ವಿಹಿ, ಅಂಸಿ, ಆಮೇಲೆ ಕ್ರಿಯಾ
ಈ ಕ್ರಿಯಾ ಇದೆ ಬಹುರ್ವಿ ಮಾಸಗಳು 10ಕ್ಕೆ. ಅದೇ ರೀತಿಯಾಗಿ ಈ ಲೋಪ ಆಗಮ ಆದೇಶ ಇವು ಕನ್ನಡ ಸಂಧಿ, ಸವರ್ಣ ಗುಣ ಎಣ್ ಮತ್ತು ವೃದ್ಧಿ ಅಂದ್ರೆ ಇಲ್ಲಿ ಸಂಸ್ಕೃತ ಸಂಧಿ ಇಲ್ಲ ಅಂದಾಗಾಯ್ತು. ಹೌದು ಸರ್? ಹೌದು ಸರ್, ಹೌದು ಸರ್, ಕೆಲವೊಂದು ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಕೆಲವೊಂದು ಬಿಟ್ಟಿದೆ. ಕಾರಣ ಏನಂದ್ರೆ ಅದೇ ತಾವು ಹೇಳ್ದಾಗೆ ಪರೀಕ್ಷಾ ದೃಷ್ಟಿಯಿಂದ ಎಲ್ಲಾ ಮಕ್ಕಳು ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅನ್ನೋ ಒಂದು ಕಾರಣದಿಂದ ಮತ್ತು ಶಿಕ್ಷಕರಿಗೂ ಸಹ ಬೋಧನೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ಇನ್ನೊಂದು ಒಂದು ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ ಸರ್. ಅದು ಒಂದು ಮಾರ್ಕ್ಸಿಗೆ ಕ್ವಶನ್ ಇರುತ್ತೆ. 100 ಸಂಧಿ 100 ಸಮಾಸ ಓದ್ತಾರೆ ಮಕ್ಕಳು. ಆ ಮಕ್ಕಳುಗಳು ಅದನ್ನೇ ಕೇಳ್ತಾರೆ ಸರ್, ಎಷ್ಟು ಒಂದು ಮಾರ್ಕ್ಸಿಗೆ ಇಷ್ಟೆಲ್ಲ ಸಂಧಿ ಇಷ್ಟೆಲ್ಲ ಸಮಾಸ ಎಲ್ಲ ಕೊಡ್ತಿರಲ್ಲ ಸರ್. ಬೇರೆ ಗ್ರಾಮರ್ ಕಂಟೆಂಟ್ ಕೂಡ ಕವರ್ ಆಗ್ಬೇಕಲ್ಲ, ಅದಕ್ಕೋಸ್ಕರವಾಗಿ ಮೋಸ್ಟ್ಲಿ ಆ ತರ ಮಾಡಿರ್ತಾರೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಹಾಗಾದ್ರೆ ಸರ್ ಈ ಮಕ್ಕಳನ್ನ ಪರೀಕ್ಷಾ ದೃಷ್ಟಿಯಿಂದ ತಯಾರು ಮಾಡ್ಬೇಕಂದ್ರೆ ನಾವು ಅವನ್ನ 8ಕ್ಕೂ ಹೇಳ್ಬೇಕಾಗಿಲ್ಲ, 9ಕ್ಕೂ ಹೇಳ್ಬೇಕಾಗಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಹಾಗೆ ಅನ್ಸುತ್ತೆ ಸರ್. ಹೌದಲ್ವಾ ಸರ್? ಆದ್ರೆ ಅವರ ಅದು ಒಂದು ವಿಚಾರ, 9ಕ್ಕೆ ತಿಳಿಗನ್ನಡ ಯೂಸ್ ಮಾಡ್ಬೋದಾ, ಸಿರಿಗನ್ನಡ ಹೇಳ್ಬೋದಾ ಈಗ ಈ ವರ್ಷದಿಂದ? ನಿಮ್ಮ ಆಯ್ಕೆ ಯಾವುದು ಅದು ಮೇಡಮ್? ನೀವೇನು 10ಕ್ಕೆ ತಿಳಿಗನ್ನಡ ತಗೊಳ್ತೀನಿ ಅಂದ್ರೆ 9ಕ್ಕೂ ತಿಳಿಗನ್ನಡ ಹೇಳಿ. ನೀವು 10ಕ್ಕೆ ಸಿರಿಗನ್ನಡ ತಗೊಳ್ತೀವಿ ಅಂದ್ರೆ 9ಕ್ಕೂ ಸಿರಿಗನ್ನಡ ಹೇಳಿ. ಸರ್ ಸಿರಿಗನ್ನಡ ಅಥವಾ ತಿಳಿಗನ್ನಡ ಅದು ಆಯ್ಕೆ ಅನ್ನೋದು ನಮ್ದು ಸರ್, ಯಾವ್ದಾದ್ರು ಮಾಡ್ಬೋದು. ಹೌದೌದು. ಆದ್ರೆ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ ಸಿರಿಗನ್ನಡ ಹೋಗಿ ಮೇಡಮ್. ನೀವೇನಾದ್ರೂ ನಿಮ್ ಕಲ್ಲಿ ಕನ್ನಡ ಸ್ಟ್ರಾಂಗ್ ಇತ್ತು ಅಂತಂದ್ರೆ ಮಕ್ಕಳದು, ಕರ್ನಾಟಕ ಕನ್ನಡಿಗರು ಗರಿನಾಡ ಕನ್ನಡ ಬೇರೆ ಭಾಷೆಯವರು ಯಾರು ಇರ್ಲಿಲ್ಲ ಅಂದ್ರೆ ಸಿರಿಗನ್ನಡ ಅಷ್ಟು ಕಲ್ಸೋದು ಚಲೋ ಮೇಡಮ್. ನಾನು ಆಂಧ್ರದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಸಿರಿಗನ್ನಡ ತಗೊಳ್ಳಿ ಮೇಡಮ್. ಆಂಧ್ರದಲ್ಲಿ ವರ್ಕ್ ಮಾಡ್ತಿದ್ದೀನಿ ಸರ್. ಎಲ್ಲ ತೆಲುಗು ಸ್ಟೂಡೆಂಟ್ಸ್, ಬಟ್ ಅವ್ರು ಕನ್ನಡ ಕಲಿತಾ ಇದ್ದಾರೆ. ಬಟ್ ಮೇಡಮ್ ಏನ್ ಮಾಡಿ, ಈ ವರ್ಷಕ್ಕೆ 9th ಮಾತ್ರ ತಿಳಿಗನ್ನಡ ತಗೊಳ್ಳೋದು ಬೆಟರ್ ಅನ್ಸುತ್ತೆ. ತಗೊಳ್ಳೋರು ತಿಳಿಗನ್ನಡ ಅನ್ಕೊಳ್ಳೋರು. ಮೇಡಮ್ ಗಿರೀಶ್ ಸರ್, ನಿಮ್ ಶಾಲೆಯಲ್ಲೂ ಈ ವರ್ಷ ತಿಳಿಗನ್ನಡ ಹೇಳ್ತಾ ಇದ್ದೀರಾ 9ಕ್ಕೆ? 9th ನಾವು ಕೂಡ 9th ಇಂಟ್ರೊಡ್ಯೂಸ್ ಮಾಡೋಣ ಅಂತ. ಯಾಕೆಂದ್ರೆ ಈಗ 9th ಕೂಡ ಮಾಡಿದ್ರು ಕೂಡ ನಮ್ಗೆ ಸ್ವಲ್ಪ ಟೆಕ್ಸ್ಟ್ ಬುಕ್ ಸಮಸ್ಯೆ ಆಗ್ತದೆ. ಆಲ್ರೆಡಿ ಎಲ್ರು ನಾವು ಫಸ್ಟ್ ಲ್ಯಾಂಗ್ವೇಜ್ ಇಂಡೆಂಟ್ ಹಾಕಿದ್ದೇವೆ. ಬಟ್ 9th ಒಂದು ಹೇಗಾದ್ರೂ ಮಾಡಿ. ನಮ್ ಶಾಲೆಯಲ್ಲಿ ಆಲ್ರೆಡಿ ಬಂದಿದ್ದಾವೆ ಸರ್ 9th. ಅದಕ್ಕೆ ಕೇಳಿದೆ ನಿಮ್ ಶಾಲೆಯಲ್ಲಿ ಹೆಂಗ್ ಮಾಡ್ತಾ ಇದ್ದೀರಾ? ಅದೇ ನಮ್ಮ ಶಾಲೆಯಲ್ಲಿ ನಾವು 9th ಪರಿಚಯ ಮಾಡೋಣ ಅಂತ ಇದೆ ಈ ವರ್ಷ ತಿಳಿಗನ್ನಡ. ಬೇರೆಯವರು ಕೇಳಿದ್ರು ಕೂಡ 10th ಇದೊಂದು ವರ್ಷ ಬೇಡ ಅನ್ಸುತ್ತೆ. ಒಂದು ಅಭಿಪ್ರಾಯ ಇದು, ಅದು ನಿಮಗ್ ಬಿಟ್ಟಿರೋದು. ಸರ್ ಪ್ರಾರಂಭದಲ್ಲಿ ಸರ್ 10ಕ್ಕೆ ಸಿರಿಗನ್ನಡನೇ ಕಂಟಿನ್ಯೂ ಇಡ್ತಾ ಇದೀವಿ, 9th ಕೇಳ್ತಾ ಇದ್ವಿ ಸರ್. ಮೇಡಮ್ ಸಿರಿಗನ್ನಡ ಕಲಿಸ್ತಾಗಿದ್ರೆ 9th ಈ ವರ್ಷ ಮೇಡಮ್ ನೀವು ನೆಕ್ಸ್ಟ್ ಇಯರ್ ಕೂಡ, ಯಾಕಂದ್ರೆ ಪಾಠಗಳು ಪದ್ಯಗಳು ಅಷ್ಟೇನಿಲ್ಲ, ಮಕ್ಳಿಗೆ ಕಂಫರ್ಟಬಲ್ ಆಗಿದೆ. ಸಿರಿಗನ್ನಡದಲ್ಲಿ ಯಾವುದೇ ಅಷ್ಟು ಸಮಸ್ಯೆ ಇಲ್ಲ. 5 ಪಾಠ 5 ಪದ್ಯ ಮತ್ತೆ ಇದು ಇರೋದ್ರಿಂದ ತುಂಬಾ ಹೆವಿ ಏನಿಲ್ಲ ಮಕ್ಳುಗಳಿಗೆ. ಸೊ ಅದಕ್ಕೋಸ್ಕರವಾಗಿ ನೀವು ಅಂದ್ರೆ ನಮ್ಮ ಅಭಿಪ್ರಾಯ, ಮತ್ತೆ ಇದೇ ತಗೊಳ್ಳಿ ಅಂತ ಹೇಳಕ್ ಹೋಗಲ್ಲ. ಸೊ ಮಾಡ್ಕೊಡಿ. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಈ ವರ್ಷ ಎಲ್ಲ 10th ಹೆಚ್ಚಾಗಿ ಸಿರಿಗನ್ನಡವನ್ನೇ ತಗೊಳ್ತೀವಿ. ಮೇಡಮ್ ನೀವು ಬುಕ್ಸ್ ಯಾವ್ದು ಎಂಡ್ ಮಾಡಿದಿರಿ, ಆಮೇಲೆ ಅದ್ರ ಮೇಲೆ ನೀವು ಆಯ್ಕೆ ಮಾಡ್ಕೊಳ್ಳಿ. ಅದೊಂದಿದೆ ಸರ್. ಇನ್ನೊಂದು ಅಭಿಪ್ರಾಯ ಏನಂದ್ರೆ, ಒಂದ್ ವೇಳೆ ತಿಳಿಗನ್ನಡ ಹೋಗೋರಿದ್ರೆ ಈ ವರ್ಷ ಬರೀ 9th ಹೋದ್ರೆ ಬೆಟರ್ ಅಂತ. ಈ ವರ್ಷ 24-25 10th ಹೋಗೋದಕ್ಕಿಂತ ಬರೀ 9th ಹೋಗೋದು ಬೆಟರ್. ಆಮೇಲೆ 10th ಬಂದಾಗ ಅನುಕೂಲ ಆಗ್ತದೆ. ಆದ್ರೆ ನೀವು 9th ವರೆಗೆ ಮಾತ್ರ ತಿಳಿಗನ್ನಡ ಮಾಡ್ತೇವೆ, ಇನ್ನು ಪ್ರತಿ ವರ್ಷ 10th ಸಿರಿಗನ್ನಡ ಮಾಡ್ತೇವೆ, ಆ ರೀತಿ ಬೇಡ. ಯಾಕಂದ್ರೆ ಒಂದು ಕನೆಕ್ಷನ್ ಸಿಗ್ತದೆ ನಿಮ್ಗೆ. ಈ ವರ್ಷ 9th ಮಾಡ್ಕೊಳ್ಳಿ, ನೆಕ್ಸ್ಟ್ ಬೇಕಾದ್ರೆ 10th ಮಾಡ್ಕೊಳ್ಳಿ. ಒಂದು ಪ್ರಾರಂಭದಲ್ಲಿ ದಿವಾಕರ್ ಹೇಳಿದಾಗೆ ಇನ್ನು ಅದು ಕೋಡ್
ಬಂದಿಲ್ಲ ಮತ್ತೆ ಒಂದು ಅಧಿಕೃತವಾಗಿ ಸರ್ಕ್ಯುಲರ್ ಕೂಡ ಬರಬೇಕು. ಸೊ ವಿ ಆರ್ ಇಂಟ್ರೊಡ್ಯೂಸಿಂಗ್ ದಿಸ್ ಟೈಮ್ ಇದು ಸಿರಿಗನ್ನಡ ತಿಳಿಗನ್ನಡ ಕೋರ್ಸ್ ಬಿ ಅಂತ ಹೇಳಿ ಅವರಿಂದ ಸರ್ಕ್ಯುಲರ್ ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದೀವಿ CBSE ಇಂದ. ಸೊ ಅದು ಬಂದ್ರೆ ನಮ್ಗೆ ಕನ್ಫರ್ಮ್ ಆಗುತ್ತೆ. ಬರೀ ಅವ್ರು ಕೋಡ್ ನೋಡಿ ಸಿರಿಗನ್ನಡಕ್ಕೆ ಮಾತ್ರ ಕೋಡ್ ಕೊಟ್ಟಿದ್ದಾರೆ, ತಿಳಿಗನ್ನಡಕ್ಕೆ ಇನ್ನೂ ಕೋಡ್ ಕೊಟ್ಟಿಲ್ಲ. ನಾವು ಸುಮ್ನೆ ಇಲ್ಲ ಈಸಿ ಅಂತ ಹೇಳಿ 10th ಮಾಡಿಬಿಟ್ವಿ, ತೊಂದರೆ ಆಗೋದು ಬೇಡ ಅಂತ. ತಿಳಿಗನ್ನಡ ಈ 9th ಮಾಡಿ ನೆಕ್ಸ್ಟ್ ನಮ್ಗೆ ಆ ಮಕ್ಕಳು 10th ಬರ್ತಾರೆ, ಅವಾಗ ಇಂಡೆಂಟ್ ಆಗ್ಲಿಕ್ಕೂ ಹೆಲ್ಪ್ ಆಗುತ್ತೆ. ಅಷ್ಟೊಳಗೆ ನಮ್ಗೊಂದು ಕ್ಲಾರಿಟಿ ಸಿಗ್ತದೆ. ಸೊ ಇದು ಕೋಡ್ ಬರ್ತದೆ, ಇದನ್ನು ಮಾಡಬಹುದು ಅಂತ ಹೇಳಿ. ಹಾಗೆ ಇಲ್ಲ ನಾವು ನಮ್ಗೆ ಸಿರಿಗನ್ನಡ ತೊಂದರೆ ಇಲ್ಲ, ನಮ್ ಚೆನ್ನಾಗಿ ಕಲಿತಾರೆ ಅಂದ್ರೆ ಸಿರಿಗನ್ನಡನೇ ಫಾಲೋ ಮಾಡ್ಬೋದು. ಇಲ್ಲ ಸರ್, ಮುಂದಿನ ವರ್ಷ 10th ಇಟ್ರೆ ಕ್ವಶನ್ ಪೇಪರ್ ದಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಆನ್ಯುವಲ್ ಎಕ್ಸಾಮ್ ಟೈಮಿಗೆ? ಹಲೋ ಅಲ್ಲ ಅದಕ್ಕೆ ನಾನು ಹೇಳೋದು, ಒಂದು ವರ್ಷ 9th ಅಪ್ ಟು 9th ನಾವು ಮಾಡ್ತೀವಲ್ಲ ಮೇಡಮ್, ತೊಂದ್ರೆ ಇಲ್ಲ. ಸೊ ನೆಕ್ಸ್ಟ್ ಇಯರ್ ನಮ್ಗೆ ಇನ್ನೊಂದು ಮೇ ಬಿ ನಮ್ಗೆ ಇನ್ನೊಂದು 2 ತಿಂಗಳಲ್ಲಿ ನಮ್ಗೆ ಒಂದು ಕ್ಲಾರಿಟಿ ಸಿಗ್ಬಹುದು ಅಂತ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ದಿವಾಕರ್ ಸರ್ ಹೇಳ್ತಾ ಇದ್ದಾರೆ ಒಂದು ಕೋಡು ಆಮೇಲೆ ಒಂದು ಸರ್ಕ್ಯುಲರ್ ಬರ್ಬೋದು ಅಂತ CBSE ಇಂದ. ಹೇಳಿ ಮೇಡಮ್. ಸರ್, ತಿಳಿಗನ್ನಡದಲ್ಲಿ ಈಗ ಸ್ಟೇಟ್ ಸಿಲೆಬಸ್ ಅಲ್ಲಿ ಬರುತ್ತಲ್ಲ, ಒಂದು ವಾಕ್ಯ, ಕವಿ ಕೃತಿ ಪರಿಚಯ, ರೆಸಿಟೇಷನ್, ಪೊಯಮ್ಸ್, ಆತರ ಏನಾದ್ರು ಕ್ವಶನ್ ಪೇಪರ್ ಇರುತ್ತಾ? ಅಮ್ಮ, ಇನ್ನು ಕ್ವಶನ್ ಪೇಪರ್ ಬಗ್ಗೆ ಯಾವ್ದೋ ಅದು ಚರ್ಚೆ ನಮ್ಗೆ ಮಾಡೆಲ್ ಪೇಪರ್ CBSE ಇಂದ ಬಂದ್ಮೇಲೆ ಗೊತ್ತಾಗುತ್ತೆ. ನನಗನ್ಸುತ್ತೆ ಕ್ವಶನ್ ಪೇಪರ್ ಬರೋದು ಮಾಡೆಲ್ ಪೇಪರ್ ಅದೇ ತಡ ಆಗ್ಬೋದು. ಕಾರಣ ಪಠ್ಯ ಪುಸ್ತಕಗಳೇ ಬಂದಿಲ್ವಲ್ಲ. ಪಠ್ಯ ಪುಸ್ತಕದ ಬೇಸ್ ಮೇಲೆ ಅವ್ರು ಮಾಡ್ಬೋದು ಮೋಸ್ಟ್ಲಿ. ಯಾಕಂದ್ರೆ ಪಾಠಗಳು, ಪದ್ಯಗಳು, ಅದು ಇದು, ಯಾವ್ದು ಕವಿ, ಯಾವ್ದು ಲೇಖಕರು, ಸೊ ಇದೆಲ್ಲ ಲಾಸ್ಟ್ ಇಯರ್ ಸುಮಾರು ಭಗತ್ ಸಿಂಗ್ ಪಾಠದಲ್ಲೆಲ್ಲ ನಾವೆಲ್ಲ ಚರ್ಚೆ ಮಾಡಿದೀವಲ್ಲ. ಅಂತ ಸ್ವಲ್ಪ ಅದನ್ನ ನೋಡ್ಕೊಂಡೆ ಅವ್ರು ಮಾಡ್ತಾರೆ. ಸರ್, ಇನ್ನೇನೇನೋ ಸಬರತ್ ಸರ್ ಅವ್ರೇನೋ ಮಾತಾಡ್ಬೇಕು ಅಂತಿದ್ದಾರೆ. ಸರ್ ಇರಣ್ಣ, ಸಬರತ್ ಸರ್ ಗುರುಗಳೇ ಹೇಳಿ. ಗುರುಗಳೇ, ಮಾಸ್ಟ್ರು ಸಬರತ್ ಸರ್ ಅವಾಗ್ಲೇ ಮಾತಾಡ್ಬೇಕು ಅಂತ ಮಾತಾಡಿದ್ರು, ಆಮೇಲೆ ಬೇರೆಯವರು ಇದರಿಂದ ಅವರು ದೂರ ಆದ್ರು. ಸರ್ ಹಲೋ ಸರ್, ನಮಸ್ತೆ ಸರ್. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಅನ್ನೋ ಕಾನ್ಸೆಪ್ಟ್ ಕೂಡ ಈಗ CBSE ಅಲ್ಲಿ ಹೋಗಿದೆ ಅಂತ 2020. ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಭಾಷೆ 1, ಭಾಷೆ 2, ಭಾಷೆ 3. ಭಾಷೆ 1ರಲ್ಲಿ ಇಂಗ್ಲಿಷ್ ಭಾಷೆಯನ್ನ ಓದ್ಬೇಕು ಭಾಷೆ 1ರಲ್ಲಿ. ಭಾಷೆ 2ರಲ್ಲಿ ಅದು ತಮ್ಮ ಮಾತೃಭಾಷೆಯನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅದು ಕನ್ನಡದವರು ಕನ್ನಡ, ಮತ್ತೆ ಹಿಂದಿಯವರು ಹಿಂದಿ, ಇವರು ತಮ್ಮ ಮಾತೃಭಾಷೆಯನ್ನು ಆಯ್ಕೆ ಮಾಡ್ಕೊಳ್ತಾರೆ. ಭಾಷೆ 3ರಲ್ಲಿ 3ನೇ ಭಾಷೆ ಅವರು ಆಯ್ಕೆ ಮಾಡಿಕೊಂಡಂತ ಮತ್ತೊಂದು ಭಾಷೆಯನ್ನು, ಭಾರತೀಯ ಒಂದು ಭಾಷೆಯನ್ನ ಅಧ್ಯಯನ ಮಾಡಬೇಕು. ಅದರಲ್ಲಿ ಒಂದು ವೇಳೆ ನಾವು ಕನ್ನಡದವರು ಭಾಷೆ 2ರಲ್ಲಿ ಕನ್ನಡವನ್ನು ಆಯ್ಕೆ ಮಾಡಿದರೆ ಸಿರಿಗನ್ನಡವನ್ನೇ ಓದ್ಬೇಕು. ಭಾಷೆ 3ರಲ್ಲಿ ಏನಾದ್ರೂ ಮಾತೃಭಾಷೆ, ಭಾಷೆ 2ರಲ್ಲಿ ಹಿಂದಿ ಆಯ್ಕೆ ಮಾಡಿಕೊಂಡಂತ ವಿದ್ಯಾರ್ಥಿಗಳು ಭಾಷೆ 3ರಲ್ಲಿ ಅವರು ತಿಳಿಗನ್ನಡವನ್ನು ಓದ್ಬೇಕು. ಈ ರೀತಿ ವ್ಯವಸ್ಥೆ ಇದೆ. ಇನ್ನು ಕೋಡ್ ನಂಬರ್ ಒಂದೇ ಇದೆ, 015. 015 ಇದ್ದಾಗ ತೃತೀಯ ಭಾಷೆಯಾಗಿ, 3ನೇ ಭಾಷೆಯಾಗಿ ತಿಳಿಗನ್ನಡವನ್ನು ಓದುವವರಿಗೂ ಕೂಡ ಅದೇ ಕೋಡ್. ಅದೇ ಕೋಡ್ನಲ್ಲಿ ಕ್ವಶನ್ ಪೇಪರ್ ಬರ್ತಿದೆ ಅವರಿಗೆ. ಮತ್ತೆ 2ನೇ ಭಾಷೆಯಾಗಿ ಕನ್ನಡವನ್ನು ಓದುವ, ಸಿರಿಗನ್ನಡವನ್ನು ಓದುವ ಮಕ್ಕಳಿಗೂ ಕೂಡ ಅದೇ ಕೋಡ್ನಲ್ಲಿ ಅದೇ ಪ್ರಶ್ನೆ ಪತ್ರಿಕೆ ಬರ್ತಿದೆ. ಈ ಒಂದು ವ್ಯವಸ್ಥೆಯಲ್ಲಿ ನಾವು ಈ ಸಲ ಓದ್ಬೇಕಂತ ಅನಿಸ್ತಾ ಇದೆ. ಇದು ನನ್ನ ಅನಿಸಿಕೆ ಅಲ್ಲ, ಇದು ಒಂದು ಬ್ಲೂ ಪ್ರಿಂಟ್ ಅಂತ ತಿಳ್ಕೊಳ್ಬೇಕು. ಕೇಳಿಸ್ತಾ ಇದೆ ಸರ್? ಸರ್ ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಈಗ ನಾವು ಭಾಷೆ 1, ಭಾಷೆ 2, ಭಾಷೆ 3 ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು. ಭಾಷೆ 1ರಲ್ಲಿ ಅದರಲ್ಲಿ ಆಪ್ಷನ್ ಇಲ್ಲ, ಇಂಗ್ಲಿಷ್ ಅನ್ನೇ ಓದ್ಬೇಕು ಅಥವಾ ಫ್ರೆಂಚ್ ಓದ್ಬೇಕು. 2ರಲ್ಲಿ ಒಂದನ್ನು ಓದ್ಬೇಕು. ಭಾಷೆ 2ರಲ್ಲಿ ಮಗು ತನ್ನ ಮಾತೃಭಾಷೆಯನ್ನು ಆಯ್ಕೆ ಮಾಡಿಕೊಳ್ತಿದೆ. ಮಾತೃಭಾಷೆಯಲ್ಲಿ ಹಿಂದಿ ಮಾತೃಭಾಷೆಯನ್ನು ಹೊಂದಿದ ಮಗು ಹಿಂದಿಯನ್ನೇ ಆಯ್ಕೆ ಮಾಡ್ಕೊಳ್ತಿದೆ. ಕನ್ನಡವನ್ನು, ಕನ್ನಡ ಮಾತೃಭಾಷೆಯ ಮಗು ಕನ್ನಡವನ್ನೇ ಭಾಷೆ 2ರಲ್ಲಿ ಆಯ್ಕೆ ಮಾಡ್ಕೊಳ್ತಿದೆ. ಅದು 38 ಭಾಷೆಗಳನ್ನ ಆಯ್ಕೆ ಮಾಡಿಕೊಳ್ಳಲು ಭಾಷೆ 2ರಲ್ಲಿ ಅದಕ್ಕೆ ಅವಕಾಶ ಇದೆ. ಅದರಲ್ಲಿ ನಾವು ಕನ್ನಡವನ್ನು 2ರಲ್ಲಿ ಆಯ್ಕೆ ಮಾಡಿದ್ರೆ ಅಲ್ಲಿ ಸಿರಿಗನ್ನಡವನ್ನೇ ಓದ್ಬೇಕು.
ಅಲ್ಲಿ ಕೋಡ್ ನಂಬರ್ ಕೂಡ 015. ಮತ್ತೆ ಇಲ್ಲಿ ಭಾಷೆ 3ರಲ್ಲಿ ಆತ ಹಿಂದಿಯನ್ನು ಆಯ್ಕೆ ಮಾಡ್ಕೊಳ್ಬಹುದು ಅಥವಾ ಸಂಸ್ಕೃತವನ್ನು ತಗೊಳ್ಬಹುದು, ಭಾರತೀಯ ಯಾವುದೇ ಬೇರೆ ಭಾಷೆಯನ್ನ 3ನೇ ಭಾಷೆಯಾಗಿ ತೆಗೆದುಕೊಳ್ಬಹುದು. ಇನ್ನು ಭಾಷೆ 2ರಲ್ಲಿ ಹಿಂದಿಯನ್ನು ಆಯ್ಕೆ ಮಾಡಿಕೊಂಡಂತ ಮಗು ಭಾಷೆ 3ರಲ್ಲಿ ಕನ್ನಡವನ್ನ ಆಯ್ಕೆ ಮಾಡಿಕೊಂಡ್ರೆ ಅದು ತಿಳಿಗನ್ನಡವನ್ನ ಓದಬೇಕು. ಅದಕ್ಕೆ ಸರಳವಾದಂತ ತಿಳಿಗನ್ನಡವನ್ನ ಓದಬೇಕು. ಆದ್ರೆ ಕೋಡ್ ನಂಬರ್ 1 ಇರ್ತಿದೆ. ಇನ್ನು ಅದನ್ನ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಯಾವ ರೀತಿ ಪಾಠ ಮಾಡ್ತೀರಿ ಅದು ನಿಮ್ಮ ಮೇಲೆ ಡಿಪೆಂಡ್. ಸಿರಿಗನ್ನಡವನ್ನು ಮಾಡ್ಬೇಕಾಗ್ತಿದೆ, ತಿಳಿಗನ್ನಡವನ್ನು ಮಾಡ್ಬೇಕಾಗ್ತದೆ. ಸಬ್ರತ್ ಹಾ ಸರ್, ಸರ್. ನಿಮ್ಮ ಹಾ ಸರ್. ನವೋದಯ ಶಾಲೆಗಳಲ್ಲಿ ನೀವು ಹಾ, ಹೇಳಿದ್ರೆ ಹಾ. ಸೊ ಇದು ಸಿರಿಗನ್ನಡ ತಗೊಳ್ತಾರೆ. ಬಟ್ ಸಮಸ್ಯೆ ಇರೋದು ನೀವು ಒಂದೇ ಒಂದು ಸ್ವಲ್ಪ ಚೇಂಜಸ್ ನಾನು ಹೇಳ್ತಾ ಇರೋದು. ನೀವು ಅಲ್ಲಿ ಹಾ, ಹಾ, ಸಿರಿಗನ್ನಡವನ್ನೇ ತಗೋಬೇಕು ಅಂತ ಹೇಳಿದ್ರಿ ಲ್ಯಾಂಗ್ವೇಜ್ 2 ಅಲ್ಲಿ. ಹಾ, ಹಾ. ಇಲ್ಲ ಇಲ್ಲ, ಭಾಷೆ ಅದು 2ರಲ್ಲಿ. ಲ್ಯಾಂಗ್ವೇಜ್ 2ರಲ್ಲಿ ನೀವು ಸಿರಿಗನ್ನಡವನ್ನೇ ತಗೋಬೇಕು ಅಂತ ಹೇಳ್ತಾ ಇದ್ದೀರಲ್ಲ. ಸೊ ಅಲ್ಲೇ ಪ್ರಾಬ್ಲಮ್ ಆಗ್ತದೆ, ಅಲ್ಲೇ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಸರಿ. ಸಿರಿಗನ್ನಡ ತಗೊಳ್ಳೋರು ತಗೋಬಹುದು ಕೋರ್ಸ್ಗೆ, ತಿಳಿಗನ್ನಡ ತಗೊಳ್ಳೋರು ತಗೊಳ್ಬಹುದು. ನಮ್ಮ ಖಾಸಗಿ ಭಾಷೆ ನಿಮ್ಮಲ್ಲಿ ಪ್ರಾಬ್ಲಮ್ ಇಲ್ಲ, ನಿಮ್ ನವೋದಯದಲ್ಲಿ ಅಂದ್ರೆ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇಲ್ಲ. ಆದ್ರೆ ತಿಳಿಗನ್ನಡವನ್ನು ತೆಗೆದುಕೊಂಡ್ರೆ ಅದು ರಾಜ್ಯ ಸರ್ಕಾರ ತಯಾರಿಸಿದಂತಹ ತೃತೀಯ ಭಾಷೆಯ ಪುಸ್ತಕ ಇಲ್ಲ ತಿಳಿಗನ್ನಡ. ಇಲ್ಲ 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 ಸರ್, ಅದು ಇನ್ನು ಸ್ವಲ್ಪ CBSE ಅಲ್ಲಿ ಏನಿದೆ, ನಾವು ಸಿರಿಗನ್ನಡವನ್ನೇ ತೆಗೆದುಕೊಂಡು ಈಗ ನಾವು CBSE 10th ಕ್ಲಾಸ್ ನಲ್ಲಿ ಪಾಠ ಮಾಡಿದಾಗ 10th ಕ್ಲಾಸ್ ಪರೀಕ್ಷೆ ನಡೆಬೇಕಾದ್ರೆ ನಾವು ಸಿರಿಗನ್ನಡ ಪುಸ್ತಕದ ಆಧಾರದ ಮೇಲೆ ಇವ್ಯಾಲ್ಯೂಯೇಷನ್ ಮಾಡಿದ್ದೇವೆ. ಅಲ್ಲ, ಕರೆಕ್ಟ್ ಕರೆಕ್ಟ್, ಅದು ಸರಿ. ಈಗ ಈ ವರ್ಷ ತಿಳಿಗನ್ನಡ ಅಲ್ಲಿ ಬಂದಿಲ್ಲ, ತಿಳಿಗನ್ನಡ ಅಲ್ಲಿ ಬಂದಿಲ್ಲ. ಹಾ, ಹಾ, ಸರ್, ಹಾ. ಸರ್, ಈಗ ಹಾ ನಿಮ್ಮಲ್ಲಿ ಸರ್. ಆ ಹಾ ಸಮಸ್ಯೆ ಸರ್. ಇಲ್ಲ. ಹಾ, ನಮ್ಮಲ್ಲಿ ಸಮಸ್ಯೆ ಆಗ್ತಾ ಇದೆ ಗುರುಗಳೇ. ಸರಿ. ನಮ್ಮಲ್ಲಿ ತಿಳಿಗನ್ನಡ ನಿಮ್ಮಲ್ಲಿ ಅಥವಾ ಅದನ್ನ ಸಿರಿಗನ್ನಡ ಸಮಸ್ಯೆ ತಗೋಬೇಕಾಗುತ್ತೆ. ಇಲ್ಲಿ ತೃತೀಯ ಭಾಷೆದ ಏನು ಇಲ್ಲಿ ಮೆನ್ಷನ್ ಇಲ್ಲ, ಅದು ತೃತೀಯ ಭಾಷೆದ ಯಾವುದೇ ಮೆನ್ಷನ್ ಆಗಿಲ್ಲ. ಈ ತೃತೀಯ ಭಾಷೆ ಮೆನ್ಷನ್ ಮಾಡ್ಕೊಳ್ಬೇಡಿ. ಆದ್ರೆ ತಿಳಿಗನ್ನಡ ಸಿರಿಗನ್ನಡ 2ರಲ್ಲಿ ಒಂದನ್ನು ತೆಗೆದುಕೊಳ್ಬೇಕು. ಸರಿ, ನಿಮ್ಮಲ್ಲಿ ಕೂಡ ಅದು ಕ್ಲಿಯರ್ ಆಗಿ ಆಗ್ತಿದೆ ನೋಡಿ. ಮಗು ತನ್ನ ಮಾತೃಭಾಷೆಯಾಗಿ 2ನೇ ಭಾಷೆ ಕನ್ನಡವನ್ನು ತೆಗೆದುಕೊಂಡ್ರೆ ಸಿರಿಗನ್ನಡ ಓದ್ತಿದೆ, ಅಥವಾ ಹಿಂದಿ ಭಾಷೆಯನ್ನ 2ನೇ ಭಾಷೆಯಾಗಿ ತೆಗೆದುಕೊಂಡು ಓದುವ ಮಗು ಅದು 3ನೇ ಭಾಷೆಯಾಗಿ ತಿಳಿಗನ್ನಡವನ್ನು ಓದ್ತಿದೆ. ಅವರಿಗೆ ಅನುಕೂಲ ಆಗ್ತಿದೆ. ಅದು ಅವರು ಅದನ್ನೇ ತಿಳಿಗನ್ನಡವನ್ನ ಹಿಂದಿ ಭಾಷೆ 2ನೇ ಭಾಷೆ ಓದುವ ಮಗು ತಿಳಿಗನ್ನಡ ಓದ್ತಿದೆ, 2ನೇ ಭಾಷೆ ಹಿಂದಿ ತೆಗೆದುಕೊಂಡ್ರೆ ಮತ್ತು 2ನೇ ಭಾಷೆ ಕನ್ನಡವನ್ನು ತೆಗೆದುಕೊಂಡ್ರೆ ಸಿರಿಗನ್ನಡ ಓದಬೇಕು. ಈ ರೀತಿಯಾಗಿ ವ್ಯವಸ್ಥೆ ಅದು ಸರಿಯಾಗಿದೆ ಅಂತ ನನ್ನ ಅನಿಸಿಕೆ. ಇನ್ನು ನಿಮ್ಮ ಸ್ಕೂಲ್ಗಳಲ್ಲಿ ಯಾವ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಅಂತ ನಾವು ಸಾಮಾನ್ಯವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ನೀವು 2ನೇ ಭಾಷೆ ಕನ್ನಡವನ್ನ ಮಾತೃಭಾಷೆಯನ್ನು ಹೊಂದಿದ ಮಗು ಕನ್ನಡವನ್ನು ತೆಗೆದುಕೊಂಡ್ರೆ ಸಿರಿಗನ್ನಡ ಓದುವುದರಲ್ಲಿ ಅದಕ್ಕೆ ಏನ್ ತೊಂದರೆ ಇದೆ? ಇನ್ನು ಬೇರೆ ಭಾಷೆಯ ಮಕ್ಕಳು ನಿಮ್ಮಲ್ಲಿ ಇದ್ದಾರೆ. ಒಂದು ಡೌಟ್ ಸರ್. ಹಾ ಹಾ ಸರ್, ಹೇಳಿ ಸರ್, ಈಗ ನೀವ್ ಹೇಳಿದ್ರಿ ದ್ವಿತೀಯ ಭಾಷೆ 2, ಭಾಷೆ 3 ಅಂತ ಹೇಳಿದ್ರಿ. ಭಾಷೆ 2 10ನೇ ಕ್ಲಾಸ್ಗೆ ಹೋದಾಗ ಮಕ್ಕಳು ಅಲ್ಲಿ 5 ವಿಷಯಗಳನ್ನು ಮಾತ್ರ ಬೋರ್ಡ್ ಮಾರ್ಕ್ಸ್ ಗೆ ಅದನ್ನ ಒಂದು ಕನ್ಸಿಡರ್ ಮಾಡೋದು, ಹೌದಲ್ವಾ? ಈಗ ಮೊದಲ್ ಮಾತ್ರ ಇತ್ತು, ಇನ್ ಮೇಲೆ ಅದು ಬದಲಾವಣೆ ಆಗ್ತಿದೆ. ಇನ್ನೂ 1 ವರ್ಷ ಅದೇ ಕಂಟಿನ್ಯೂ ಆಗ್ತಿದೆ ಅಂತ ತಿಳ್ಕೊಳ್ಳೋ. ಬೋರ್ಡ್ಗೆ 5 ವಿಷಯಗಳನ್ನ ಮಾತ್ರ ಇದನ್ನ ಮಾಡಬೇಕಾಗಿತ್ತು. ಇನ್ ಮೇಲೆ 7 ಬೇರೆ ಭಾಷೆಗಳು. ಸರಿಯಾಗಿ ಕೇಳಿಸ್ತಾ ಇಲ್ಲ. ಆದ್ರೆ 3 ಭಾಷೆಗಳನ್ನ ಆಯ್ಕೆ ಮಾಡಿಕೊಳ್ಳುವಾಗ ಒಂದು ಭಾಷೆ ಒಂದು ಕಂಪಲ್ಸರಿಯಾಗಿ ಇಂಗ್ಲಿಷ್ ತಗೊಳ್ಬೇಕು ಅಥವಾ ಫ್ರೆಂಚ್, 2 ತಗೊಳಕ್ ಬರಲ್ಲ. ಇಂಗ್ಲಿಷ್ ಅಥವಾ ಫ್ರೆಂಚ್ ಅಂತ ಸ್ಪೆಸಿಫೈ ಮಾಡಿದಾರೆ ಅವರು. 2ನೇ ಭಾಷೆ ಏನಿದೆ ಅದು ಮಗುವಿನ ಮಾತೃಭಾಷೆ, ಮಗುವಿನ ಲೋಕಲ್ ಭಾಷೆ, ಮಗು ಓದಲು ಇಷ್ಟಪಡುವಂತಹ ಭಾಷೆ, ಅವನು ಫಸ್ಟ್ ಮೊದಲಿಗೆ ಆಯ್ಕೆ ಮಾಡಿಕೊಳ್ಳುವಂತ ಭಾಷೆ. ಅದು ಎ ಕೋರ್ಸ್ ಅದ್ದು. ಸರ್, ಎ ಕೋರ್ಸ್. ಹಾ ಸರ್. ಇಂಗ್ಲಿಷ್ ಮತ್ತು ಫ್ರೆಂಚ್ ಅಂತ ಹೇಳ್ತಿದ್ದೀರಲ್ವಾ? ಮೊದಲನೇ ಲ್ಯಾಂಗ್ವೇಜ್ 1 ಇಂಗ್ಲಿಷ್ ತಗೊಳ್ಬೇಕು ಅವರು ಕಂಪಲ್ಸರಿ. ಇಲ್ಲ, ಫ್ರೆಂಚ್ ಅವರು ಪ್ರಕಾರ ಅದು ಓನ್ಲಿ ಫಾರಿನ್ ಲ್ಯಾಂಗ್ವೇಜಸ್ ಆರ್ ಬ್ಯಾನ್ಡ್ ಅನ್ನುವಂಥದ್ದು ಎಲ್ಲ ಓದಿರೋ ನೆನಪಿದೆ. ಫ್ರೆಂಚ್ ಇಲ್ಲ, ಬೆಂಗಳೂರಿನಲ್ಲಿ ಈಗ ಫ್ರೆಂಚ್ಗೆ ಅವಕಾಶ ಇಲ್ಲಿ ಕೊಡ್ತಾ ಇಲ್ಲ ಈಗ. ಅಂದ್ರೆ ಅದು ಅವ್ರು ಏನ್ ಮಾಡಿದಾರೆ ಅಂದ್ರೆ
ಕೆಲವರು ಇಂಗ್ಲಿಷು ಫ್ರೆಂಚ್ ಎರಡೂ ಒಂದೇ ಭಾಷೆ ಆಗ್ಬಿಡ್ತಿದೆ. ಈಗ ನಾವು ಕನ್ನಡದಲ್ಲಿ ಕನ್ನಡ, ಕೊಡಗು ಎರಡು ಸಿಮಿಲರ್ ಆಗ್ಬಿಡ್ತಿದೆ ಅಂತೆ. ಅದಕ್ಕಾಗಿ ಎರಡನ್ನೂ ಕೊಡಲ್ಲ ಅವರು. ಈಗ ಇಂಟರ್ನ್ಯಾಷನಲ್ ಭಾಷೆಯನ್ನು, ಅಂತಾರಾಷ್ಟ್ರೀಯ ಭಾಷೆಯನ್ನು ಒಂದು ಓದ್ಬೇಕು. ಹೀಗಾಗಿ ಇಂಗ್ಲಿಷ್ ಮತ್ತು ಫ್ರೆಂಚ್ ಅದನ್ನ ಬಾರ್ ಆಗಿಟ್ಟಿದ್ದಾರೆ. ಇಂಗ್ಲಿಷ್ ಓದಿ ಅಥವಾ ಫ್ರೆಂಚ್ ಅನ್ನು ಓದಿ. ಅಲ್ಲಿ ಮೊದಲನೇ ನಮ್ಮ ಭಾರತೀಯರೆಲ್ಲರೂ ಕೂಡ ಇಂಗ್ಲಿಷ್ ಅನ್ನೇ ಓದ್ತಾರೆ. ಫ್ರೆಂಚ್ ಯಾರು ಓದಕ್ ಹೋಗಲ್ಲ. ಕೆಲವರು ಎಲ್ಲಾರು ಇದ್ರು ಓದಿರ್ಬೋದು. ಅದು ಇಂಗ್ಲಿಷ್ ಮೊದಲನೇ ಭಾಷೆಯನ್ನು ಬಿಟ್ಟುಬಿಡಿ. ಎರಡನೇ ಭಾಷೆ, ಮೂರನೇ ಭಾಷೆಯಲ್ಲಿ ನಮಗೆ ತೊಂದರೆ ಇದೆ. ದಯವಿಟ್ಟು ಇದ್ರ ಬಗ್ಗೆ ಸರ್ಕ್ಯುಲರ್ ಹೆಚ್ಚಿನ ಮಾಹಿತಿ ಪ್ರಿಂಟೆಡ್ ಇದ್ರೆ ದಯವಿಟ್ಟು ಕೊಡಿ ಸರ್. ಅದು ಒಂದು ಸರ್ಕ್ಯುಲರ್ ಬಂದಿತ್ತಲ್ಲ, ಇವರು ದಿವಾಕರ್ ಸರ್ ಶೇರ್ ಮಾಡಿದ್ರು. ಅದರಲ್ಲಿ ಸ್ವಲ್ಪ ಓದಿದ್ರೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಈ ಎರಡನೇ ಭಾಷೆ ಎರಡು ಇದೆಯಲ್ಲ, ಭಾಷೆ ಎರಡರಲ್ಲಿ ಮಗು ತನ್ನ ಮಾತೃಭಾಷೆಯನ್ನು ಆಯ್ಕೆ ಮಾಡ್ಕೊಳ್ತಿದೆ. ಪ್ರಥಮ ಭಾಷೆ, ಅದಕ್ಕೆ ಅದರ ಪಾಲಿಗೆ ಅದು ಪ್ರಥಮ ಭಾಷೆ. ಇನ್ನು ಆ ಮಾಹಿತಿನ ಸ್ವಲ್ಪ ಶೇರ್ ಮಾಡಿ ಸರ್, ಪ್ಲೀಸ್ ಸರ್. ಇದರಲ್ಲಿ ಈಗ ಸದ್ಯದಲ್ಲಿ ಹುಡುಕಿ ನನ್ನ ಕಡೆ ಈಗಿಲ್ಲ, ಅದು ನೋಡಿ ಹುಡುಕಿ ನಾನು ಗ್ರೂಪ್ ನಲ್ಲಿ ಹಾಕ್ತೀನಂತೆ. ಆಯ್ತು ಸರ್, ಆಯ್ತು ಸರ್. ಸರ್ ಎರಡನೇ ಸರ್, ಹೇಳಿ ಸರ್. ಸರ್ ನೀವು ಅಕಾರ್ಡಿಂಗ್ ಟು NEP ಹೇಳಕತ್ತೀರೋ ಅಥವಾ ಈ CBSE ಸರ್ಕ್ಯುಲರ್ ಹೀಗಿದೆ ಅಂತ ಹೇಳ್ತಾ ಇದ್ದಾರೋ ಸರ್? ಇಲ್ಲ, ಈ NEP ಈ ರೀತಿಯಾಗಿ ಬರ್ತಿದೆ ಅಂತ ನನ್ನ ವಿಚಾರ ಸರ್. ಇವತ್ತು ಈ ವರ್ಷದ ಮಾತ್ರ ಮಾತಾಡ್ತಾ ಇರೋದು ನಾವು. ಅಲ್ಲ, ಈ ವರ್ಷಕ್ಕೆ ಇವರು ಸರ್ ಹೇಳ್ತಾ ಇರೋದು NEP ಪ್ರಕಾರ. NEP ಪ್ರಕಾರ ಸರಿ ಇದೆ ಸರ್. ಅದು NEP ಪ್ರಕಾರ ಸರಿ ಇದೆ. ಪ್ರಕಾರ ಆಯ್ತು. ಇನ್ನೊಂದು ಕೂಡ ನಾವು ಅದಕ್ಕೆ ಪ್ರಿಪರೇಟರಿ 24, 25 ಕೂಡ ಅದಕ್ಕೆ ಸಿಮಿಲರ್ ಆಗಿ ನಾವು ತಯಾರಿ ಮಾಡಿಕೊಂಡ್ರೆ ಏನು ತಪ್ಪಿಲ್ಲ. ಈಗ ನಾವು ಭಾಷೆ ಎರಡು ಆಯ್ಕೆ ಮಾಡಿಕೊಳ್ಳುವಾಗ ಸಿರಿಗನ್ನಡ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಸಿರಿಗನ್ನಡವನ್ನು ಮಕ್ಕಳಿಗೆ ಓದಿಸಬಹುದು. 9th ಕ್ಲಾಸ್ನಿಂದ ಶುರು ಮಾಡ್ಬೇಕು ಇದನ್ನ. ಮತ್ತೆ ಅವರು ಭಾಷೆ 3 ಆಯ್ಕೆ ಮಾಡಿಕೊಳ್ಳುವಂತ, ಒಂದು ವೇಳೆ ಭಾಷೆ 2 ಹಿಂದಿ ತೆಗೆದುಕೊಂಡ್ರೆ ಭಾಷೆ ಅದು A ಕೋರ್ಸ್ ಓದ್ತಿದೆ ಅಥವಾ B ಕೋರ್ಸ್ ಓದ್ತಿದೆ ಹಿಂದಿ. ಇನ್ನು ಭಾಷೆ 3ರಲ್ಲಿ ಅದು ಕನ್ನಡ ತೆಗೆದುಕೊಂಡ್ರೆ ಅವನು ತಿಳಿಗನ್ನಡ ಓದ್ಬೇಕು. ಆದ್ರೆ ಸ್ಪಷ್ಟವಾಗಿ ಅದರಲ್ಲಿ ಆಪ್ಷನಲ್ ಅಂತ ಕೊಟ್ಟಿದ್ದಾರೆ ಸರ್. ಕರಿಕ್ಯುಲಮ್ ಅಲ್ಲಿ ಆಪ್ಷನಲ್ ಅಂತ ಕೊಟ್ಟಿದ್ದಾರೆ. ಹೌದು, ಇಟ್ಸ್ ಎ ಗ್ರೇಡೆಡ್ ಸಬ್ಜೆಕ್ಟ್, ಇಟ್ಸ್ ಅನ್ ಆಪ್ಷನಲ್, ಇಟ್ಸ್ ನಾಟ್ ಬೀಂಗ್ ಮೆನ್ಷನ್ ಇನ್ ಮಾರ್ಕ್ ಶೀಟ್ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಸರ್. ಮೆನ್ಷನ್ ಇನ್ ಮಾರ್ಕ್ ಶೀಟ್. ಅದನ್ನೇ ತಿಳಿಗನ್ನಡ ಇಲ್ಲಿವರೆಗೆ 9th ಕ್ಲಾಸ್ ವರೆಗೆ ಮಾತ್ರ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಅಲ್ಲಿವರೆಗೆ ಪರೀಕ್ಷೆ ಇರ್ತಿತ್ತು. 10th ಅದು ಪರೀಕ್ಷೆ ಇರಲಿಲ್ಲ ತಿಳಿಗನ್ನಡ. ಸಿರಿಗನ್ನಡದ CBSE ಸ್ಕೂಲ್ಗಳಲ್ಲಿ ಸಿರಿಗನ್ನಡ ತೆಗೆದುಕೊಂಡವ್ರು ಮಾತ್ರ ಪ್ರಥಮ ಭಾಷೆಯಾಗಿ ಅದನ್ನ ಮಾಡ್ತಾ ಇದ್ರು. ಅದರ ಸರಳತೆ ಸ್ಟೇಟಿಗೆ ಹೋಲಿಕೆ ಮಾಡಿದರೆ ಸರಳತೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಛಂದಸ್ಸು, ಅಲಂಕಾರ, ಕವಿ ಪರಿಚಯ ಇಂಥದ್ದೆಲ್ಲ ಕೂಡ ನಾವು CBSEಯಲ್ಲಿ ಇಲ್ಲ. ಅದರಲ್ಲಿ ಕಡಿಮೆ ಮಾಡಿದ್ದಾರೆ. ಆಲ್ರೆಡಿ ಕಡಿಮೆ ಆಗಿದೆ. ಅದನ್ನ ಸರಳಗೊಳಿಸಿ ಸ್ಟೇಟ್ ಹೋಲಿಕೆ ಮಾಡಿದ್ರೆ ಸರಳಗೊಳಿಸಿ ನಮಗೆ ಈ ಪ್ರಶ್ನೆ ಬಂದಿರೋದು ಇದು ಆಕ್ಚುಲಿ ಇದು ಲಾಸ್ಟ್ ಒಂದು ಮೀಟಿಂಗ್ ಅಲ್ಲಿ ಕೂಡ ಚರ್ಚೆ ಆಗಿದ್ದೇನಂದ್ರೆ, ನಾವು ಸಿರಿಗನ್ನಡವೇನ್ ಪಾಠ ಮಾಡ್ತಾ ಇದ್ದೇವೆ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ 9th 10th ಅವ್ರಿಗೆ, ಸಿರಿಗನ್ನಡದ ಬದಲಾಗಿ ಈ ತಿಳಿಗನ್ನಡ ಕೂಡ ತೆಗೆದುಕೊಳ್ಳಬಹುದು ಅನ್ನೋದು ಇದು ಚರ್ಚೆ. ಆಕ್ಚುಲಿ ಈ 3ನೇ ಲ್ಯಾಂಗ್ವೇಜ್ 9th 10th ಗೆ 3ನೇ ಲ್ಯಾಂಗ್ವೇಜ್, 11th 12th ಗೆ 2ನೇ ಲ್ಯಾಂಗ್ವೇಜ್ ಚರ್ಚೆ ಇದೆ. ಹಾಗೆ ಮಕ್ಕಳಿಗೆ ಮಿಕ್ಸ್ ಮಾಡ್ಲಿಕ್ಕೆ ಬರಲ್ಲ. ಬೇಕಾದ್ರೆ ಇನ್ನೊಂದು ಚರ್ಚೆ ಮಾಡ್ಬೋದೇನು. ತುಂಬಾ ಶಾಲೆ ಟೀಚರ್ಸ್ಗೆ ಗೊಂದಲ ಇರೋದು, ಈ ತಿಳಿಗನ್ನಡ ನಾವು ಇಂಟ್ರೊಡ್ಯೂಸ್ ಮಾಡೋದಾ ಹೇಗೆ ಸಿರಿಗನ್ನಡದ ಬದಲಾಗಿ 9th and 10th ಗೆ ಅನ್ನೋದು ಪ್ರಶ್ನೆ ಈಗ ನಮ್ಗೆ ಇಷ್ಟೊತ್ತು ಚರ್ಚೆಯಲ್ಲಿರೋದು. ಈಗ ನೀವು ತಿಳಿಗನ್ನಡ ಪಾಠ ಮಾಡಿದ್ರೆ ತಿಳಿಗನ್ನಡ ಭಾಗ್ಯ ಮೇಡಮ್ ಏನೋ ಕ್ವಶನ್ ಕೇಳ್ತಿದ್ರೆ ಕೇಳ್ಬಿಡಿ ಮೇಡಮ್. ಸರ್ ಆಗ್ಲಿಂದ ನಾನು ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೀನಿ. ಭಾಗ್ಯ ಮೇಡಮ್ ಒಂದು ಪ್ರಶ್ನೆ ಕೇಳಿ ಆಮೇಲೆ ಹೇಳಿ ಮೇಡಮ್. ಸರ್ ಈಗ ಸಿರಿಗನ್ನಡ ಮತ್ತೆ ತಿಳಿಗನ್ನಡ ಅಂತ ಆಗಿದೆ. ಈಗ ನಾವು ಈ ಇಯರ್ ನಾವು ಸಿರಿಗನ್ನಡನೇ ನಾವು ಹೇಳ್ಕೊಡ್ತಾ ಇದೀವಿ ಮಕ್ಳಿಗೆ. ಆದ್ರೆ ಮುಂದಿನ ವರ್ಷ
ನಾವ್ ಏನಂದ್ರೆ ತಿಳಿಗನ್ನಡ ತಗೊಳ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ನಾವ್ ನೆಕ್ಸ್ಟ್ ಅಂದ್ರೆ 2025-26 ಬ್ಯಾಚ್ ಅಥವಾ 27 ಬ್ಯಾಚ್ ನಾವು ತಿಳಿಗನ್ನಡನೇ ತಗೋಬೇಕಾ ಅಥವಾ ನಾವು ಚೇಂಜಸ್ ಮಾಡಬಹುದಾ? ನೀವು ಈಗ ಫೌಂಡೇಶನ್ ಯಾವ ರೀತಿ ಶುರು ಮಾಡ್ತಾ ಇದ್ದೀರಿ ಅನ್ನೋದು ಇಂಪಾರ್ಟೆಂಟ್. ನಾವು 2020 NEP ಪ್ರಕಾರ ನಾವು ಈಗಿಂದಲೇ ಶುರು ಮಾಡೋಣ ಅಂತಂದ್ರೆ, ನೀವು 2ನೇ ಭಾಷೆಯಾಗಿ ಸಿರಿಗನ್ನಡವನ್ನು, 3ನೇ ಭಾಷೆಯಾಗಿ ತಿಳಿಗನ್ನಡವನ್ನು ಮಾಡಬಹುದು. ಯಾವ ಮಕ್ಕಳು ಮೆನ್ಷನ್ ಮಾಡಿಲ್ಲ ಅಲ್ವಾ ಸರ್, ಥರ್ಡ್ ಲ್ಯಾಂಗ್ವೇಜ್ ನೀವು ಇದನ್ನೇ ಪಾಲಿಸಬೇಕು ಅಂತ ಕೂಡ. ಥರ್ಡ್ ಲ್ಯಾಂಗ್ವೇಜ್ ಅನ್ನು ತೆಗೆದ್ಬಿಡಿ. ನಾವು 3ನೇ ಭಾಷೆ, ನಾವು ಕನ್ನಡವನ್ನು 3ನೇ ಭಾಷೆಯಾಗಿ ನಾನು ಓದುತ್ತೇನೆ ಅಂತಂದ್ರೆ ಅಲ್ಲಿ ಕಷ್ಟ ಅಂತ ಹೇಳಿ ಅಂದ್ರೆ ನಾವ್ ಹೇಳಿಕೊಡೋ ರೀತಿಯಲ್ಲಿ ಇರ್ಬೋದು ಸರ್. ಬ್ಯಾಂಗ್ಳೂರ್ ಇಲ್ಲ, ಯಾರು ಹೇಳಿದ್ರು ನಮಗೆ ಕಷ್ಟ ಅಂತ? CBSE ಅಲ್ಲಿ ಸಿರಿಗನ್ನಡ ಕಷ್ಟ ಇಲ್ಲ, ಕಷ್ಟ ಅಂತ ಯಾರು ಹೇಳಿದ್ರು ನಮಗೆ? ಸಿರಿಗನ್ನಡ ಕಷ್ಟ ಇದೆ ಅಂತ ಯಾರು? ಅಲ್ಲಿ ಛಂದಸ್ಸು, ಅಲಂಕಾರ. ಸರ್ ಇಲ್ಲ, ಒಂದ್ ನಿಮಿಷ. ಬಹಳಷ್ಟು ಜನ ಮಾತಾಡ್ಬೇಕಾದಾಗ ಆಲ್ರೆಡಿ ಹೇಳಿದ್ದಾರೆ ಅವರು. ಯಾಕಂದ್ರೆ ಎಲ್ಲಾ ಕಡೆನೂ ಕನ್ನಡ ಮಾತಾಡುವಂತ ಮಕ್ಳು ಇಲ್ಲ ಸರ್. ನಾನೇ ಪಾಠ ಮಾಡ್ತಿದ್ದೀನಿ, ನನ್ನ ಹತ್ರ ಇರೋರೆಲ್ಲ ತೆಲುಗು, ತಮಿಳು ಸರ್, ಆಯ್ತಾ? ಹಾಗಿದ್ರೆ ಅವರಿಗೆ 3ನೇ ಭಾಷೆಯಾಗಿ ಕನ್ನಡ ಅಂತವರು 3ನೇ ಭಾಷೆಯಾಗಿ ಕನ್ನಡವನ್ನು ತೆಗೆದುಕೊಳ್ಳಿ, ಸಿರಿಗನ್ನಡ ಓದಿ. ಬೇಕಾಗಿರೋದು ಏನಂತ ಹೇಳಿದ್ರೆ, ಈಗ ಸಿರಿಗನ್ನಡ ನಾನು ಈ ವರ್ಷ ಹೇಳ್ಕೊಡ್ತಾ ಇದ್ದೀನಿ, ನೆಕ್ಸ್ಟ್ ಇಯರ್ ನಾನು ಚೇಂಜ್ ಮಾಡ್ತಾ ಇದ್ದೀನಿ ತಿಳಿಗನ್ನಡಗೆ. ಓಕೆ, ನೆಕ್ಸ್ಟ್ ಇಯರ್ ನಾನು ಚೇಂಜ್ ಮಾಡಿದ್ರೆ ಅದಕ್ಕೆ ನೆಕ್ಸ್ಟ್ ಇಯರ್ ನಾನು ತಿಳಿಗನ್ನಡನೇ ಮಾಡ್ಬೇಕಾ? ಅಥವಾ ಅವಾಗ ನಮ್ಗೆ ಏನಾದ್ರು ಚೇಂಜಸ್ ಆಪ್ಷನ್ಸ್ ಇರುತ್ತಾ, ಇರಲ್ವಾ? ಯಾಕಂದ್ರೆ CBSE ಅದ್ರ ಪ್ರಕಾರ ಏನು ಹೇಳಿಲ್ಲ ಅಲ್ಲಿ, ಅಂದ್ರೆ ಹೀಗೆ ಮಾಡ್ಬೇಕು ಅಂತ ಏನು ಹೇಳಿಲ್ಲ ಅಲ್ಲಿ. ಸೊ ಅದರಿಂದ ನನಗೆ ಈ ಕ್ವಶನ್ ಬಂತು, ಯಾಕಂದ್ರೆ ತುಂಬಾ ಜನ ಡಿಸ್ಕಸ್ ಮಾಡ್ತಾ ಇರ್ಬೇಕಾದಾಗ. ಸೊ ಇವಾಗ ನಾವ್ ಯಾಕಂದ್ರೆ ನಮ್ಗೆ ಆಪ್ಷನ್ ಇಲ್ಲ ಸರ್, ಅದ್ರಿಂದ. ಇಲ್ಲ ಮೇಡಮ್, ನಿಮ್ ಪ್ರಶ್ನೆ ಅರ್ಥ ಆಯ್ತು. ಒಂದು ಈಗ ಉದಾಹರಣೆ ಬೇಸಿಕ್ ಮ್ಯಾಥ್ಸ್, ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಏನಿದೆ ಅಂದ್ರೆ 9th ಅಲ್ಲಿ ಒಂದ್ ವೇಳೆ ಸ್ಟ್ಯಾಂಡರ್ಡ್ ತಗೊಂಡವರು 10th ಬಂದಾಗಲೂ ಕೂಡ ಒಂದು ಅವಕಾಶ ಇರುತ್ತೆ ಬೇಸಿಕ್ ತಗೊಳ್ಳಿಕ್ಕೆ. ಆ ತರ ಏನಾದ್ರು ನಮ್ಗೆ ಒಂದು ಸರ್ಕ್ಯುಲರ್ ಬರಬಹುದು. ಅದ್ರ ಸದ್ಯಕ್ಕೆ ಅದ್ರ ಬಗ್ಗೆ ಇನ್ನು ನಮ್ಗೆ ಮಾಹಿತಿ ಇಲ್ಲ. ಓಕೆ, ಆದ್ರೆ ನಮ್ಗೆ ಪ್ರಶ್ನೆ ಇರೋದು ಮೇಜರ್ ಆಗಿ ಏನಂದ್ರೆ, ಸೊ ಈರಣ್ಣ ಸರ್ ಹೇಳಿದ್ದು ಒಂದು ಆಸ್ ಪರ್ NEP ಈಗ ಒಂದು ಸರ್ಕ್ಯುಲರ್, ನ್ಯೂ ಸರ್ಕ್ಯುಲರ್ ಏನ್ ಬಂದಿದೆ, ಮಾಲ್ತೆ ಸರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಲ್ಲ 3ನೇ ಭಾಷೆಯಾಗಿ. ಬಟ್ ಆದ್ರೆ ಇಲ್ಲಿ ಮುಖ್ಯ ಚರ್ಚೆ ಆಗ್ಬೇಕಾಗಿರೋದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ನಾವು ಸಿರಿಗನ್ನಡ ಏನ್ ಮಾಡ್ತಾ ಇದೀವಿ ಇಷ್ಟು ವರ್ಷದಿಂದ 9th and 10th ಗೆ, ಅಲ್ಲಿ ತಿಳಿಗನ್ನಡ ತಗೊಳ್ಳೋದಾ, ಹೇಗೆ ತಗೊಂಡ್ರೆ ಅನುಕೂಲವಾ ಅನಾನುಕೂಲವಾ, ಅದು ನಮ್ಗೆ ಕ್ಲಾರಿಟಿ ಬೇಕಾಗಿರುತ್ತೆ. ಸೊ ಹಾಗಾಗಿ ಇದೇನಿದೆ ಬಗ್ಗೆ ಮೇಡಮ್ ನಿಮ್ ಪ್ರಶ್ನೆಗೆ ಒಂದ್ ಇನ್ನೂ ಸ್ವಲ್ಪ ದಿನದಲ್ಲಿ ಕ್ಲಾರಿಟಿ ಸಿಗ್ಬಹುದು ನಮ್ಗೆ. ಏನಾದ್ರೂ ಇನ್ನೂ ಬೋರ್ಡ್ ಇಂದ ಮಾಹಿತಿ ಬರ್ಬೋದು. ಒಂದು ಮೇ ಬಿ ತಿಳಿಗನ್ನಡಕ್ಕೂ ಒಂದು ಕೋಡ್ ಬರ್ಬೋದು, ಅಥವಾ ನೆಕ್ಸ್ಟ್ ಮಾಡೆಲ್ ಪೇಪರ್ ಒಂದು ಬ್ಲೂ ಪ್ರಿಂಟ್ ಬರ್ಬೋದು. ಆಗ ಬಂದಾಗ ಮತ್ತೆ ಈ ರೀತಿ ಆಪ್ಷನ್ಸ್ ಕೊಡ್ಬೋದು. ಈಗ ಎಕ್ಸಾಂಪಲ್ ಮ್ಯಾಥ್ಸ್ ಹೇಳ್ಬೇಕಾದ್ರೆ ಅವಕಾಶ ಇದೆ. ಎನಿ ಟೈಮ್ ದೇ ಕ್ಯಾನ್ ಚೇಂಜ್ ಸ್ಟ್ಯಾಂಡರ್ಡ್ ಟು ಬೇಸಿಕ್. ಅಂದ್ರೆ ಬಿಫೋರ್ ಒಂದು ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಆ ಟೈಮಲ್ಲಿ 9th ಅಲ್ಲಿ ಸ್ಟ್ಯಾಂಡರ್ಡ್ ಓದಿದವರು 10th ಅಲ್ಲಿ 9th ಅಲ್ಲಿ ಆಲ್ರೆಡಿ ರಿಜಿಸ್ಟರ್ ಇರ್ತಾರೆ ಬೋರ್ಡ್ಗೆ ಮಕ್ಕಳು. ಸ್ಟ್ಯಾಂಡರ್ಡ್ ತಗೊಂಡವ್ರು 10th ಅಲ್ಲಿ ಬಂದಾಗಲೂ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಬೋರ್ಡ್ ಅವರು, ನೀವು ಬೇಸಿಕ್ ಹೋಗ್ತೀರಾ ಅಂತೇಳಿ. ಆ ತರ ಇವತ್ತು PTM ಇತ್ತು, 8th and 9th ಗೆ PTM ಇತ್ತು. ಆಲ್ರೆಡಿ ಅವರು ನೋಡ್ಬಿಟ್ಟಿದ್ದಾರೆ ಸರ್, ಸರ್ಕ್ಯುಲರ್ ನೋಡಿದ್ದಾರೆ. ಸೊ ನೋಡಾದ್ಮೇಲೆ ಅವ್ರು ನಮ್ಮನ್ನ ಕೇಳಿದ್ರು, ತಿಳಿಗನ್ನಡ ಅಥವಾ ಸಿರಿಗನ್ನಡ ಅಂತ ಹೇಳಿ ಕೇಳಿದ್ರು. ನಾವ್ ಹೇಳಿದ್ದು ಏನಂತ ಹೇಳಿದ್ರೆ, ನಮ್ಗೆ ಟೆಕ್ಸ್ಟ್ ಬುಕ್ ಚೇಂಜ್ ಮಾಡೋದಕ್ಕೆ ಆಪ್ಷನ್ ಇಲ್ಲ ಸರ್, ನಮ್ಗೆ ಬೇಗ ಸಿಗೋದು ಇಲ್ಲ. ನಾವ್ ಇವಾಗ ಏನಾದ್ರು ನಾವು ಸ್ಟಾರ್ಟ್ ಮಾಡ್ತೀವಿ ತಿಳಿಗನ್ನಡ ಅಂತ ಹೇಳಿದ್ರೆ ಅಷ್ಟು ಬೇಗ ನಮ್ಗೆ ಟೆಕ್ಸ್ಟ್ ಬುಕ್ ಇರೋದಿಲ್ಲ. ನಾವು ಟೆಕ್ಸ್ಟ್ ಬುಕ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ತುಂಬಾ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತಾರೆ ಸರ್. ಸೊ ಟೆಕ್ಸ್ಟ್ ಬುಕ್ ಇಂದ ನಾವು ಮಾಡ್ಲಿಕ್ಕಾಗಲ್ಲ. ಸೊ ಅದರಿಂದ ನಾವು ಸಿರಿಗನ್ನಡ ಅಂತ ಹೇಳಿ ನಮ್ಮ ಪ್ರಿನ್ಸಿಪಲ್ ಹೇಳ್ಬಿಟ್ಟಿದ್ದಾರೆ. ಮ್ಯಾನೇಜ್ಮೆಂಟ್ ಕಡೆಯಿಂದ ಆ ರೀತಿ ಹೇಳಿದ್ಮೇಲೆ ಅವ್ರು ಹೇಳಿದ್ರು, ನೆಕ್ಸ್ಟ್ ಇಯರ್ ನಾವೇನಾದ್ರೂ ತಿಳಿಗನ್ನಡ ತಗೊಳ್ಳೋ ಆಪ್ಷನ್ಸ್ ಇರುತ್ತಾ? ಸದ್ಯದಲ್ಲಿ ಅವಕಾಶ ಇದ್ದೇ ಇರುತ್ತೆ. ಕನ್ನಡ ಒಂದೇ ಇದೆ. ಅಮ್ಮ ಈ ವರ್ಷ ನೀವು ಸರ್ ಒಂದ್ ನಿಮಿಷ, ಈ ವರ್ಷ 9th ಗ್ರೇಡ್ ನೀವು ನೆಕ್ಸ್ಟ್ ಇಯರ್ಗೆ NOC ಮೀನ್ಸ್ ಬೋರ್ಡ್ಗೆ ನೇಮ್ ಲಿಸ್ಟ್ ಕಳಿಸ್ಬೇಕಾದ್ರೆ ಸಬ್ಜೆಕ್ಟ್ ಕೋಡ್ ಎಲ್ಲ ಹಾಕಿ ಕಳಿಸ್ತಿರಲ್ಲ, ಅವಾಗ ಬೇಕಾದ್ರೆ ನೀವು B ಕೋರ್ಸ್ ತಿಳಿಗನ್ನಡ ಅಂತ ಮೆನ್ಷನ್ ಮಾಡಿದ್ರೆ ನಿಮ್ಗೆ 10ನೇ ಕ್ಲಾಸಲ್ಲಿ ತಿಳಿಗನ್ನಡ ಸಿಗುತ್ತಮ್ಮ. ಆತರ ಇದೆ ಅಂದ್ರೆ ಇದೇ ವರ್ಷ ತಗೊಳ್ಳೇಬೇಕಾ ಅಂತ ಹಾಗೇನಿಲ್ಲ.
ನೆಕ್ಸ್ಟ್ ಇಯರ್ ತಗೊಳ್ಬಹುದು. ಎಷ್ಟೋ ಹೊಸ ಶಾಲೆಗಳು ಹೊಸ ಶಾಲೆಗಳಲ್ಲಿ ಈಗ ಏಡ್ತ್ವರೆಗೆ ಇರುತ್ತೆ ಮಾತ್ರ. ನೆಕ್ಸ್ಟ್ ಇಯರ್ 9th ಅವರಲ್ಲಿ ಹೊಸದಾಗಿ ಪ್ರಾರಂಭ ಆಗುತ್ತೆ, ಅದ್ರ ನೆಕ್ಸ್ಟ್ ಇಯರ್ 10th ಹೊಸದಾಗಿ ಪ್ರಾರಂಭ ಆಗುತ್ತೆ. ಅವ್ರಿಗೂ ಅವಕಾಶ ಇದ್ದೇ ಇರುತ್ತೆ. ಆ ತರ ನಮಗೂ ಅವಕಾಶ ಇರುತ್ತೆ ಮೇಡಮ್. ದಿವಾಕರ್ ಸರ್, ಹೇಳಿ ಹಾ, ಸರ್. ತಿಳಿಗನ್ನಡದ ಏನಾದ್ರು ಕ್ವಶನ್ ಪೇಪರ್ ಬಂದಿದೆಯಾ 10th ಕ್ಲಾಸ್ಗೆ? ಇಲ್ಲ ಸರ್, ಬಂದಿಲ್ಲ. ಯಾವ್ದು ಬಂದಿಲ್ಲ ಸರ್ ಇನ್ನು. ಇಲ್ಲಿವರೆಗೆ ಯಾವ ಕ್ವಶನ್ ಪೇಪರ್ ಬಂದಿಲ್ಲ. ಯಾವ್ದು ಬಂದಿಲ್ಲ ಸರ್, ಯಾವ್ದು ಬಂದಿಲ್ಲ. ಅದು 015 ಅಷ್ಟೇ ಕೋಡ್ದಲ್ಲಿ ಸಿರಿಗನ್ನಡದ ಪ್ರಶ್ನೆ ಪತ್ರಿಕೆನೇ ಬರ್ತಿದೆ. ಓಕೆ. ಈಗ ಓದುವುದಕ್ಕಾಗಿ ಮಾತ್ರ ತಿಳಿಗನ್ನಡ ಯಾಕೆ ಓದ್ಬೇಕು ಅಂದ್ರೆ ಅಪ್ ಟು 9th ಕ್ಲಾಸ್ ವರೆಗೆ ಮಾತ್ರ ಅವರಿಗೆ ವಿದೌಟ್ ಎಕ್ಸಾಮಿನೇಷನ್. ಅವ್ರಿಗೆ 10th ಕ್ಲಾಸ್ಗೆ ಎಕ್ಸಾಮ್ ಇಲ್ಲ, ಕೇವಲ ತೃತೀಯ ಭಾಷೆಯನ್ನಾಗಿ ಅವರು ತಿಳಿಗನ್ನಡವನ್ನು ಓದಿ 9th ಕ್ಲಾಸ್ ವರೆಗೆ ಕೇವಲ ಸ್ಪೋಕನ್ ಕನ್ನಡ ಕಲೀಲಿಕ್ಕೆ ಅಂತ ಓದ್ತಾ ಇದ್ರು. ಅವ್ರಿಗೆ 10th ಎಕ್ಸಾಮ್ ಇರ್ಲಿಲ್ಲ. ಎಕ್ಸಾಮ್ ಏನಾದ್ರು ಇದ್ರೆ CBSE ಎಕ್ಸಾಮ್, ಕನ್ನಡದ ಎಕ್ಸಾಮ್ ಇದ್ರೆ ಅದು ಸಿರಿಗನ್ನಡದಲ್ಲಿ ಮಾತ್ರ ಪ್ರಶ್ನೆ ಪತ್ರಿಕೆ ಬರ್ತಿದೆ. ಅದಕ್ಕೆ ನೀವು ಒಂದು ಕೋಡ್ ಇದ್ದದ್ರಿಂದ ನೀವು ಸಿರಿಗನ್ನಡವನ್ನೇ ಪಾಠ ಮಾಡಿದ್ರು ಪರವಾಗಿಲ್ಲ ಅಂತ ಅನಿಸ್ತಿದೆ ನನಗೆ. ಅಲ್ಲಲ್ಲ, ಈ ವರ್ಷದ್ದು ಅಷ್ಟು ಮಟ್ಟಿಗೆ ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ ಗುರುಗಳೇ. ಆಗಲ್ಲ. ನೀವ್ ಹೇಳ್ತಿರೋದು ಸರಿ ಇದೆ ಸಬ್ರ ಸರ್. ನಿಮ್ಮಲ್ಲಿ ಆ ತರದ ಸಮಸ್ಯೆ ಇಲ್ಲ. ನೀವ್ ಹೇಳಿದ್ರಲ್ಲ ಕನ್ನಡ, ಈ ನಗರದ ಪ್ರದೇಶಗಳಲ್ಲಿ ಏನಾಗಿದೆ ಅಂದ್ರೆ, ನಿಮ್ಮಲ್ಲಿ ನವೋದಯ ಮಕ್ಕಳು ಹೆಚ್ಚು ಕಡಿಮೆ ನಿಮ್ಮಲ್ಲಿ ಬರುವಂತ ಮಕ್ಕಳು ಏನಿರ್ತಾರೆ ಅಂದ್ರೆ, ಸುಮಾರಾಗಿ ನನ್ಗ ಅನ್ಸಿದ ಪ್ರಕಾರ ಒಂದು 70% ಅವರು ಮಾತೃಭಾಷಾ ಕನ್ನಡ ಇದರಿಂದ ಮತ್ತೆ ಅಲ್ಲಿ ಎಕ್ಸಾಮಿನೇಷನ್ ತಗೊಂಡು ಬಂದಿರ್ತಾರೆ. ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ. ಬಟ್ ಇಲ್ಲ, ಹಂಗಾಗಲ್ಲ. ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಅದಕ್ಕೆ ಉಲ್ಟಾ ಆಗುತ್ತೆ, ರಿವರ್ಸ್ ಆಗಿದೆ. ಸೊ ಆ ಕಾರಣಕ್ಕೆ ನೀವ್ ಹೇಳಿ ಸರಿ ಇದೆ, NEP ಪ್ರಕಾರ ಇದೆಲ್ಲ ನೀವ್ ಏನ್ ಹೇಳ್ತಾ ಇದ್ದೀರಿ ಸರಿ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನೀವು ಸಿರಿಗನ್ನಡದ ಭಾಷೆ ಅಂತ ಒಂದು ಮೆನ್ಷನ್ ಮಾಡ್ತಾ ಇದ್ರಲ್ಲ, ಇಲ್ಲಿ ನಮ್ಮ ನಗರದ ಪ್ರದೇಶದಲ್ಲಿ ತಿಳಿಗನ್ನಡ ತಗೋಬಹುದು ಅದ್ರ ಬದಲಾಗಿ ಅಂತ. ಆದ್ರೆ ತಿಳಿಗನ್ನಡ ಪ್ರಶ್ನೆ ಪತ್ರಿಕೆ ಬರಲ್ಲ 10th ಕ್ಲಾಸಿಗೆ ಏನ್ ಮಾಡ್ತೀರಾ ಅವಾಗ? ಬರುತ್ತೆ 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 ತಿಳಿಗನ್ನಡದ ಹೌದು, ಕೇಳಿದ್ರೆ ಬರುತ್ತೆ ಅದ್ರದ್ದು ಬರುತ್ತೆ, ಇದ್ರದ್ದು ಬರುತ್ತೆ, ಎರಡು ಬರುತ್ತೆ. ಈ ವರ್ಷ ಬಂದಿತ್ತಾ ತಿಳಿಗನ್ನಡ ಪ್ರಶ್ನೆ ಪತ್ರಿಕೆ? ಬರುತ್ತೆ ಮುಂದಿನ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ. ಈ ವರ್ಷ ಅಲ್ಲ, ನೆಕ್ಸ್ಟ್. ಒಂದ್ ವೇಳೆ ತಿಳಿಗನ್ನಡ ಪ್ರಶ್ನೆ ಪತ್ರಿಕೆ ಬಂದ್ರೆ ಮಗು ಅದು 3ನೇ ಭಾಷೆಯನ್ನ ಆಯ್ಕೆ ಮಾಡಿಕೊಂಡಿದೆ, 2ನೇ ಭಾಷೆ ಅಲ್ಲ ಅಂತ ಅರ್ಥ. ಸರ್ ಸಬ್ರತ್ ಸರ್, ಹೊಸದಾಗಿ ಒಂದು ಕರಿಕ್ಯುಲಮ್ ಬಂದಿದೆ ಸರ್. ಅದ್ರ ಪ್ರಕಾರ ನೀವ್ ಹೇಳೋದೆಲ್ಲ ಅದ್ರಲ್ಲಿ ಯಾವ ವಿಚಾರನೂ ಇಲ್ಲ ಸರ್. ಈಗ ದಿವಾಕರ್ ಹೇಳ್ತಾ ಇದ್ರಲ್ಲ, ಆ ವಿಚಾರ ಇದೆ ಸರ್ ಅದರಲ್ಲಿ. ಹೊಸ ಕರಿಕ್ಯುಲಮ್ ಅಂತ ರಿಲೀಸ್ ಆಗಿದೆ ಸರ್, 24-25. ಅದರಲ್ಲಿ ದಿವಾಕರ್ ಸರ್ ಹೇಳೋ ವಿಚಾರ ಇದೆ ಸರ್. ಹೇಳೋ ವಿಚಾರ ಎಲ್ಲ NCF ಅಲ್ಲಿ ಇದೆ ಸರ್. ಸರ್ ಒಂದು ಕ್ಲಾರಿಫಿಕೇಶನ್ ಏನು ಅಂದ್ರೆ, ಸರ್ ಹೇಳ್ತಾ ಇರೋದು ಅದು NEP ಸ್ಟೇಟ್ ಗವರ್ಮೆಂಟ್ ಸ್ಕೂಲ್ಗಳು ಫಾಲೋ ಮಾಡ್ಬೇಕಾದದ್ದು ಸರ್. ಅದು ಈಗ ಸರ್ ಹೇಳ್ತಾರಲ್ಲ, ಸ್ಟೇಟ್ ಗವರ್ಮೆಂಟ್ ಸ್ಕೂಲ್ಗಳು ಫಾಲೋ ಮಾಡ್ಬೇಕಾದದ್ದು. ಅದು ಈಗ ಸ್ಟೇಟ್ ಗವರ್ಮೆಂಟ್ ಸ್ಕೂಲ್ ಫಾಲೋ ಮಾಡ್ಬೇಕಾದದ್ದನ್ನ CBSE ಈ ಸಲ ಕರಿಕ್ಯುಲಮ್ ನೋಡಿದ್ರೆ ಅದನ್ನ ತಗೊಂಡಿಲ್ಲ ಅಂತ ಅನ್ಸುತ್ತೆ. ಹೌದಾ ಸರ್? ಸರಿ 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 ಅನಿಸ್ತು. ಈಗ ಸ್ಟೇಟ್ ಗವರ್ಮೆಂಟ್ ಏನ್ ಹೇಳ್ತದ ಅಂತಂದ್ರೆ, NEP ಪ್ರಕಾರ ಸ್ಟೇಟ್ ಗವರ್ಮೆಂಟ್ ಸ್ಕೂಲ್ಗಳು ಅಲ್ಲೇ ಈ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಸರ್, ಅದಕ್ಕೆ ಸೆಕೆಂಡ್ ಲ್ಯಾಂಗ್ವೇಜ್ ಇದು ಯಾವುದು ಇಂಗ್ಲಿಷ್, ಈಗಾದ್ರೆ ಈಗ ನೀವ್ ಹೇಳ್ತಾ ಇರೋದು ಏನ್ ಹೇಳ್ತಾ ಇದ್ದೀರಿ ಅಂತಂತಂದ್ರೆ